3,000 ಪತ್ನಿಯರ ಮಧ್ಯದಲ್ಲಿದ್ದು ಸಹ ಅಭಿರಾಮ ರಾಜನು ಅಸಿಧಾರ ವ್ರತವನ್ನು ಪಾಲನೆಯನ್ನು ಮಾಡ್ತಾ ಇದ್ದ. ಅಸಿಧಾರ ವ್ರತ ಎಲ್ಲ ವ್ರತಗಳಲ್ಲೂ ಸಹ ಬಹಳ ಶ್ರೇಷ್ಠವಾದಂಥದ್ದಿದೆ, ಬಹಳ ಕಠಿಣವಾದಂಥದ್ದಿದೆ. ಹಸಿ ಅಂದರೆ ತಲವಾರ ದಾರದ ಮೇಲೆ ನಡೆಯುವುದು ಎಷ್ಟು ಕಠಿಣವೋ ಹಾಗೆಯೇ ಈ ಅಸಿಧಾರ ವ್ರತವನ್ನು ಪಾಲನೆ ಮಾಡುವುದು ಸಹ ಅಷ್ಟು ಕಠಿಣವಾದಂಥದ್ದಿದೆ. ನಿನ್ನೆ ಹೇಳಿದ್ವಿ, ಪ್ರಾಯಶ್ಚಿತ್ತಕ್ಕಾಗಿ ಮುನಿ ಮಹಾರಾಜರು ಸೇಠಾಣಿಗೆ ಸೇಠ್ಜಿಯ ಪತ್ನಿಗೆ ಪ್ರಾಯಶ್ಚಿತ್ತವನ್ನು ಕೊಟ್ಟರು. ಅಂದರೆ ಜೀವಾಣಿಯನ್ನು ಹಾಕಿ ಪ್ರಮಾದದಿಂದ ಜೀವಾಣಿಯನ್ನು ಯಾವ ಜಲಾಶಯದಲ್ಲಿ ಬಿಡಬೇಕಾಗಿತ್ತು ಹಾಕಿ ಬಿಡಲಿಲ್ಲ. ಅದನ್ನು ಒಂದು ದಿವಸ ಪ್ರಮಾದದಿಂದ ಅಲ್ಲಿ ಇಟ್ಟಿದ್ಲು, ಬೇರೆಯವರು ಕೆಳಗಡೆ ಚೆಲ್ಲಿದ್ರು. ಅದನ್ನು ಒಂದು ಹನಿ ನೀರಿನಲ್ಲಿ ಎಷ್ಟು ಜೀವಗಳಿದ್ದಾವೆ? 36,450 ತ್ರಸ ಜೀವಿಗಳಿದ್ದಾವೆ. ಯಾವ ಜೀವ? ತ್ರಸ ಜೀವಿಗಳಿದ್ದಾವೆ. ಒಂದು ಹನಿ ಅಂದರೆ ಕೈ ಬೆಳ್ಳನ್ನು ಅದ್ದಿ ಕೆಳಗಡೆ ಬಿಟ್ಟರೆ ಒಂದು ಹನಿ ಬೀಳುತ್ತೆ ಕೆಳಗಡೆ. ಇದರಲ್ಲಿ ಇಷ್ಟು ಜೀವ ಇದ್ದರೆ ಇನ್ನು ಬಿಂದಿಗೆಯಲ್ಲಿ, ಒಂದು ಬಿಂದಿಗೆ ನೀರಿನಲ್ಲಿ ಎಷ್ಟು ಜೀವ ಇರ್ಬೋದು? ನಮ್ಮಲ್ಲಿ ಆಚಾರ್ಯರು ಅಸಂಖ್ಯಾತ ಜೀವವನ್ನು ಹೇಳಿದ್ದಾರೆ. ಆದರೆ ಈ ಜೀವಾಣುಗಳೆಲ್ಲ ಕೆಳಗಡೆ ಚೆಲ್ಲಿದ್ರಿಂದ ಆಕೆ ಪ್ರಾಯಶ್ಚಿತ್ತವನ್ನು ಕೇಳ್ತಾಳೆ. ಪ್ರಾಯಶ್ಚಿತ್ತಕ್ಕೆ ಆಚಾರ್ಯರು ಏನು ಪ್ರಾಯಶ್ಚಿತ್ತ ಕೊಡ್ತಾರೆ? 84 ಲಕ್ಷ ಮುನಿಗಳಿಗೆ ನೀನು ಆಹಾರ ದಾನವನ್ನು ಮಾಡಬೇಕು. ಆಹಾರ ದಾನ ಮಾಡಿದಾಗ ನಿನ್ನ ಪ್ರಾಯಶ್ಚಿತ್ತ ಎಲ್ಲ ಪೂರ್ಣವಾಗ್ತದೆ. 84 ಲಕ್ಷ ಮುನಿಗಳು ಸಿಗಬೇಕಲ್ಲ, ಅದು ಸಹ ದ್ರವ್ಯಲಿಂಗಿ ಭಾವಲಿಂಗಿ ಮುನಿಗಳು ಸಿಗುವುದು ಬಹಳ ದುರ್ಲಭವಾದಂಥದ್ದಿದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಸಿಧಾರ ವ್ರತವನ್ನು ಪಾಲನೆ ಮಾಡುವಂಥ ಶ್ರಾವಕಿಗೆ ಆಹಾರ ದಾನವನ್ನು ಮಾಡಿದರೆ ನಿನ್ನೆಲ್ಲ ಪ್ರಾಯಶ್ಚಿತ್ತ ಆಗ್ತದೆ, ದೋಷಗಳು ದೂರವಾಗ್ತದೆ. ಅವರು ನಿನ್ನೆ 2 ಜನ ಪತಿ ಪತ್ನಿಯವರು ಪಾಲನೆ ಮಾಡ್ತಿರುವ ಕಥೆಯನ್ನು ಹೇಳಿದ್ವಿ. ಯಾರಿದ್ರು ಅವರು? ಹೆಸರೇ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ? ಜಿನದಾಸಿ. ಜಿನದಾಸ ಮತ್ತು ಜಿನದಾಸಿ ಅನ್ನುವಂಥ ದಂಪತಿಗಳಾಗಿದ್ದರು. ಈ ಅಭಿರಾಮನು ಸಹ 3,000 ಪತ್ನಿಯರ ಮಧ್ಯದಲ್ಲಿದ್ದು ಸಹ ಆತನು ಅಖಂಡವಾದಂಥ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಾ ಇರ್ತಾನೆ. ಆತ ಅಸಿಧಾರ ವ್ರತವನ್ನು ಪಾಲನೆ ಮಾಡ್ತಿರ್ತಾನೆ. ಒಬ್ಬರೊಬ್ಬರೇ ಪತ್ನಿಯರಿದ್ದರೂ ಸಹ ಪತಿಯ ಮನಸ್ಸನ್ನು ವಿಚಲಿತ ಮಾಡಿಬಿಡ್ತಾರೆ. ಇನ್ನು 3,000 ಜನ ಪತ್ನಿಯರಿದ್ದರೆ ಆತನು ಹೇಗೆ ಪಾಲನೆ ಮಾಡ್ತಾ ಇದ್ದ? ಅವರೆಲ್ಲರನ್ನೂ ಸಹ ಆತನು ಕೂಡಿಸ್ಕೊಂಡು ಮಧ್ಯದಲ್ಲ ಕುತ್ಕೊಳ್ತಿದ್ದ. ಆತ ಎಲ್ಲರಿಗೂ ಉಪದೇಶವನ್ನು ಮಾಡ್ತಿದ್ದ, ಧರ್ಮದ ಬೋಧನೆಯನ್ನು ಮಾಡ್ತಿದ್ದ ಆತ. ಮತ್ತು ಈ ರೀತಿಯಾಗಿ ಉಪದೇಶ ಮಾಡ್ತಿದ್ದ ಅಂತ ಜೈನ ಧರ್ಮದ ಪ್ರಶಂಸನೀಯವಾದಂಥ ಶಬ್ದಗಳನ್ನು ಉಪದೇಶದೊಂದಿಗೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದ ಆತ. ಈ ಸಂಸಾರವು ಅಡವಿಯಲ್ಲಿ ಜೀವಿಗಳು ದೀರ್ಘಕಾಲದಿಂದ ಪರಿಭ್ರಮಣೆ ಮಾಡುತ್ತಾ ಬಂದಿದ್ದಾರೆ. ತಾವು ಮಾಡಿದಂಥ ಪಾಪ ಮತ್ತು ಪುಣ್ಯದ ಕರ್ಮೋದಯದಿಂದ ಬಹಳಷ್ಟು ಕಠಿಣವಾದಂಥ ಪರ್ಯಾಯಗಳನ್ನು ಪ್ರಾಪ್ತ ಮಾಡಿಕೊಂಡು ಬಹು ಪುಣ್ಯದಿಂದ ಮನುಷ್ಯಭವ ಪ್ರಾಪ್ತವಾಗುತ್ತದೆ. ಮನುಷ್ಯಭವ ಪ್ರಾಪ್ತವಾಗುವುದು ಬಹು ದುರ್ಲಭವಾದಂಥದ್ದಿದೆ. ಯಾವ ರೀತಿ ಅಂದರೆ ಉದಾರ ಅಭಿಪ್ರಾಯವನ್ನು ಧಾರಣೆ ಮಾಡುವಂಥ ಯಾವ ಮನುಷ್ಯನು ತಿಳಿದು ಸಹ ಉದಾರ ಅಭಿಪ್ರಾಯವನ್ನು ಎಲ್ಲವನ್ನೂ ತಿಳಿದಂಥ ಮನುಷ್ಯನು ತನ್ನಷ್ಟಕ್ಕೆ ತಾನು ಬಾವಿಯಲ್ಲಿ ಬೀಳುತ್ತಾನೆ. ಹೋಗಿ ಆತನಿಗೆ ಎಲ್ಲವೂ ಸಹ ಗೊತ್ತಿದೆ.
ಆದರೆ ಮುಂದೆ ಬಾವಿ ಇದೆ ಅಂಥೇಳಿ ಬಾವಿಯಲ್ಲಿ ಹೋಗಿ ಆತ ಹೇಗೆ ಬಾವಿಯಲ್ಲಿ ಬೀಳ್ತಾನೆ ಆತ? ಬೀಳೋದಕ್ಕೆ ಸಾಧ್ಯವಿಲ್ಲ. ಅಂತೆಯೇ ನಾನು ಸಹ ತಿಳಿದು ಈ ಸಂಸಾರದಲ್ಲಿ ಬೀಳೋದಕ್ಕೆ ತಾನು ಇಷ್ಟವನ್ನು ಪಡುವುದಿಲ್ಲ. ಅಥವಾ ಯಾವ ಮನುಷ್ಯನು ಬೆಟ್ಟದ ಶಿಖರದ ಮೇಲೆ ಮಲಗುತ್ತಾನೆ, ಹೋಗಿ ಬೆಟ್ಟದ ಶಿಖರ ತಲೆಯಲ್ಲಿ ಹೋಗಿ ಮಲಗಿದರೆ ಆತನು ಸುರಕ್ಷಿತವಾಗಿರ್ತಾನೆ. ನಿದ್ದೆ ಬಂದ ಮೇಲೆ ಉರುಳಿ ಕೆಳಗೆ ಹೋಗ್ತಾನೆ. ಹಾಗೆಯೇ ನಿದ್ದೆ ಬಂದ ಮೇಲೆ ಯಾವಾಗ ಎಲ್ಲಿ ಹೋದರೂ ಹೋಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಒಮ್ಮೆ ಒಬ್ಬರಿಗೆ ಒಂದು ಕನಸು ಬೀಳ್ತದೆ. ಕನಸಲ್ಲಿ ಅವರು ಒಂದು ಚಲೋ ಕನಸು ಕಾಣ್ತಾ ಇರ್ತಾರೆ. ಎಂಥ ಕನಸು ರೀ? ಚಲೋದ. ನೋಡ್ರಿ, ಒಬ್ಬರು ಮುನಿ ಮಹಾರಾಜರು ಹೋಗ್ತಾ ಇರ್ತಾರೆ. ಹಾಗೆ ಆಹಾರಕ್ಕಂತ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಅವರಿಗೆ ಮಧ್ಯದಲ್ಲಿ ಒಂದು ಮದುವೆ ಮಾಡ್ಕೊಳ್ಳಿಕ್ಕೆ ಮದಮಗ ನಾದಂಥವನು ಎಲ್ಲಿಗೆ ಹೋಗ್ತಾನೆ? ಹೆಣ್ಣಿನ ಮನೆಗೆ. ದಿಬ್ಬಿಣದಲ್ಲಿ ವಾಲಗ ಆನೆ ಕುದುರೆ ಎಲ್ಲ ಇದರೊಂದಿಗೆ ಆತನು ಹೋಗ್ತಾ ಇರ್ತಾನೆ. ದೊಡ್ಡ ಮೆರವಣಿಗೆಯಲ್ಲಿ ಹೋಗ್ತಾ ಇರ್ತಾನೆ ಆತ. ಹಾಗೆ ಹೋಗ್ತಾ ಇರುವಾಗ ಮುನಿ ಮಹಾರಾಜರು ಆ ಕಡೆಯಿಂದ ಬರ್ತಾರೆ. ಬಂದ ತಕ್ಷಣ ಅವರಿಗೆ ವಿಚಾರ ಏನೋ ಆಗ್ತದೆ. ಮುಂದೆ ಬರ್ತಾ ಇರ್ತಾರೆ. ಮುಂದೆ ಬರ್ತಾ ಇದ್ದಾಗ ನೋಡ್ತಾರೆ. ಅವರು ನೋಡಿದ ತಕ್ಷಣ 4 ಜನ ವೃದ್ಧರು, ಅಂದರೆ ವಯಸ್ಸಾದವರು, ಪಾಲ್ಕಿಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಜವಾನಿದನಾತ, 20-25 ವರ್ಷದ ಯುವಕ. ಮದುವೆ ಮಾಡ್ಕೊಳ್ಳೋಕೆ ಹೋಗೋ ಯಾರು? ನಿಮ್ಮ ವೃದ್ಧರೇನು ಹೋಗಂಗಿಲ್ಲ. ಮದುವೆ ಮಾಡ್ಕೊಳ್ಳೋರು ಯಾರು ಹೇಳ್ರಿ? ಯುವಕರಾದವರು, ತರುಣರಾದವರು ತರುಣಿಯನ್ನು ವರಿಸಲು ಹೋಗ್ತಾ ಇರ್ತಾರೆ. ಹಾಗೆ ಆತನು ಹೋಗ್ತಾ ಇರ್ತಾನೆ. ವೃದ್ಧರಾದವರು ಆತನ ಪಲ್ಲಕ್ಕಿ ಹೊರ್ತಾ ಇರ್ತಾರೆ. ಆತ ಇದೇನು ವಿಶೇಷ ಅಂದರೆ, ವೃದ್ಧರು ಪಲ್ಲಕ್ಕಿ ಹೊರ್ತಾ ಇದ್ದಾರೆ, ಜವಾನಾದವನು ಏನು ಮಾಡಿದಾನಾತ? ಪಾಲ್ಕಿಯಲ್ಲಿ ಕೂತ್ಕೊಂಡಿದ್ದಾನಾತ. ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋದಾಗ ಮುನಿ ಮಹಾರಾಜರದು ಒಬ್ಬರ ಮೇಲೆ ಆಹಾರ ಆಗ್ತದೆ. ಮತ್ತೊಂದಿಷ್ಟು ಜನ ಮುಂದ್ಗಡೆಗೆಲ್ಲ ಸ್ತ್ರೀಯರು ಪುರುಷರು ಎಲ್ಲ ನಾಚ್ತಾ ಹೋಗ್ತಾ ಇರ್ತಾರೆ. ಎಲ್ಲ ಮದುವೆ ಮನೆಯಲ್ಲೆಲ್ಲ ನಾಚ್ತಾ ಇರ್ತಾರಲ್ಲ. ಏನು ಮಾಡ್ತಾರ್ರಿ? ನಾಚಂಗಿಲ್ಲ, ನಾಚ್ತಾರೆ. ಡ್ಯಾನ್ಸ್ ಮಾಡ್ತಾರೆ. ನಾಚನ ಡ್ಯಾನ್ಸ್ ಮಾಡ್ತಾಯಿದ್ರು, ಹೋಗ್ತಾಯಿದ್ರು ಹಾದಿಯಲ್ಲಿ. ಆತ ಎಲ್ಲ ನೋಡ್ತಾನೆ. ಹೋದ ತಕ್ಷಣ ಒಬ್ಬರು ಸಾವಕರ ಮೇಲೆ ಆಹಾರ, ನಿಮ್ಮಂಥ ಸಜ್ಜನ ಮೇಲೆ ಆಹಾರ ಆಗ್ತದೆ ಮುನಿ ಮಹಾರಾಜರದು. ಆಹಾರ ಆದಮೇಲೆ ನಮ್ಮ ಮಾವೀರಣ್ಣರಂಥವ್ರು ಸಿಗ್ತಾರೆ, ಕೇಳ್ತಾರೆ. ಆವಾಗ ಮಹಾರಾಜರು ಕೇಳ್ತಾರೆ, ಹಾದಿಯಲ್ಲಿ ಬರುವಾಗ ಹಿಂಗೆ ನೋಡಿದೆ ನಾನು, ಜವಾನ ರಥದಲ್ಲಿ ಕೂತ್ಕೊಂಡಿದ್ದಾನೆ, ಹಾಗೆ ವಯಸ್ಸಾದವರೆಲ್ಲ ಆತನ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲ. ಮತ್ತು ಇದೇನು ಅಂತ ಕೇಳ್ತಾರೆ. ಅವ ಕೇಳಿದ ತಕ್ಷಣ ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ ಆತ ಅಂತ ಹೇಳ್ತಾರೆ. ಮದುವೆ ಅಂದರೆ ಹೆಂಗೆ ಅಂತ ಕೇಳ್ತಾರೆ ಮಹಾರಾಜರು. ಮದುವೆ ಅಂತೂ ಗೊತ್ತೇ ಇಲ್ಲ ಅವ್ರು. ನೋಡ್ರಿ, ಭಾಳ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬಂದು ಗುರು ಸಾನ್ನಿಧ್ಯದಲ್ಲಿ ಬಂದರು, ವೈರಾಗ್ಯ ಆಯಿತು, ದೀಕ್ಷೆ ತಗೊಂಡ್ರು. ಹೆಚ್ಚಾಗಿ ಜನಿಸೇನ ಆಚಾರ್ಯರು, ಕುಂದ ಆಚಾರ್ಯರು, ಹಾಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಂದಿರಬೇಕು ಅವರು. ಮತ್ತು ಅವರಿಗೆ ಅದೇನು ಪರಿಕಲ್ಪನೆಯೇ ಇಲ್ಲ ಮದುವೆದು. ಹಾಗೆ ಶ್ರಾವಕರ ಹತ್ರ ಕೇಳ್ತಾರೆ, ಮದುವೆ ಹೇಗೆ ಅಂತ. ಎಲ್ಲ ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ರು. ಹಾಗೆ ಮದುವೆ ಅಂದರೆ ಹೆಂಗೆ ಏನು ಕೇಳ್ತಾರೆ ಅವರು. ಹಾಗೆ ಮದುವೆ ಅಂದರೆ ಹಿಂಗೆ ರೀ ಮಹಾರಾಜರೇ, ಮತ್ತು ರಥದಾಗ ಕೂತ್ಕೊಂಡು ಪಲ್ಲಕ್ಕಿಲಿ ಹೋಗೋದು, ಎಲ್ಲ ವಾದ್ಯಗಳನ್ನು ಬಾರಿಸ್ತಾ ಎಲ್ಲ ಮೆರವಣಿಗೆಯಿಂದ ಭಾಳೆಲ್ಲ ಡ್ರೆಸ್ ಮಾಡಿಕೊಂಡು ಎಲ್ಲರೂ ಬಹಳ ಖುಷಿಯಿಂದ ನಾಚ್ತಾ ಹೋಗ್ತಾರೆ. ಎಲ್ಲರೂ ಹೋಗಿ ಏನು ಮಾಡ್ತಾರೆ ಅಂತ ಕೇಳ್ತಾರೆ ಮುನಿಗಳು. ಆಗ ಸಜ್ಜನರಾದವರು ಹೇಳ್ತಾರೆ, ಹೆಣ್ಣಿನ ಮನೆಗೆ ಹೋಗ್ತಾರೆ. ಹೆಣ್ಣಿನ ಮನೆಗೆ ಹೋಗಿ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಹೆಣ್ಣಿನ ಮನೆಗೆ ಹೋಗಿ ಅಲ್ಲಿ ಮದುವೆ ಮಾಡ್ಕೊತಾರೆ.
ಹಾಗೆ ಮದುವೆ ಆಗ್ತದೆ. ಮದುವೆ ಆದಮೇಲೆ ಮತ್ತು ಮದುವೆ ಆದರೆ ಏನು ಮಾಡ್ತಾರೆ ಮದುವೆ ಆದಮೇಲೆ ಹೆಣ್ಣಿಗೆ ಗಂಡಿಗೆ ಮಾಲೆ ಹಾಕ್ತಾರೆ, ತಾಳಿ ಕಟ್ತಾರೆ, ಪತಿ ಪತ್ನಿ ಆಗ್ತಾರ. ಪತಿ ಪತ್ನಿ ಆದಮೇಲೆ ಮತ್ತೇನು ಮಾಡ್ತಾರ ಅಂತ ಕೇಳ್ತಾರೆ ಮಹಾರಾಜರು. ಅವಾಗ ಏನು ಮಾಡ್ತಾರ, ಹೆಣ್ಣಿನ ಮನೆಗೆ ಗಂಡಿನ ಮನೆಗೆ ಹೆಣ್ಣನ್ನು ಕರ್ಕೊಬರ್ತಾನೆ ಆತ. ಕರ್ಕೊಬಂದು ಏನು ಮಾಡ್ತಾರ ಅಂತ ಕೇಳ್ತಾರೆ ಮತ್ತು ಮಹಾರಾಜರು. ಅವಾಗ ಏನು ಮಾಡ್ತಾರೆ, ಪತಿ ಪತ್ನಿಯವರು ಸಂಸಾರ ಮಾಡ್ತಾರೆ. ಸಂಸಾರ ಹೆಂಗೆ ಮಾಡ್ತಾರ ಕೇಳ್ತಾರೆ ಮಹಾರಾಜರು. ಮತ್ತು ಸಂಸಾರ ಹೆಂಗೆ ಮಾಡ್ತಾರ ಅಂದರೆ ಇಬ್ಬರು ಜೀವನ ಸಾಗಿಸ್ತಾರೆ, ಹಾಗೆ ಇಬ್ಬರು ಒಟ್ಟಾಗಿರ್ತಾರೆ. ಹಾಗೆ ಮತ್ತು ಮುಂದೇನಾಗ್ತದ ಅಂತ ಕೇಳ್ತಾರೆ ಮಹಾರಾಜ. ಕೇಳಿದಾಗ ಒಂದು ಕೂಸ ಆಗ್ತದೆ. ಕೂಸಾದ್ರೆ ಮತ್ತೇನಾಗ, ಕೂಸನ್ನು ಸಂಭಾಳಿಸ್ತಾರೋ ದೊಡ್ಡ ಮಾಡ್ತಾರೆ, ಹಂಗೆ ಬೆಳೆಸ್ತಾರೆ. ಇಬ್ಬರು ಸೇರಿ ಬಹಳ ಕಷ್ಟಪಟ್ಟು ದೊಡ್ಡ ಮಾಡ್ತಾರೆ. ಮತ್ತು ಹಿಂಗೆ ಇರ್ತೈತಿ ಮದ್ವೆ ಅಂತೆಲ್ಲ ಹೇಳ್ತಾರೆ. ಮಹಾರಾಜರು ಹಾಕಿ ಕೇಳ್ಕೊಡ್ರಿ, ಹಿಂಗೈತಿ ಮದ್ವೆ ಅಂತ ಕೇಳ್ಕೊಂಡು ಬಂದ್ರೆ ಹಂಗೆ ಮಹಾರಾಜರ ಹಾದಿಯಲ್ಲಿ ಬರುವಾಗ ಮದ್ವೆ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂತ ಅದೇ ಗುಂಗಲ್ ಬರ್ತಾರ. ಹಾದಿಯಲ್ಲಿ ಬರುವಾಗ ರೀ ವಾಪಸ್ ಗುರುಗಳ ಹತ್ರ ಹೋಗ್ಬೇಕಾಯಿತು. ಒನಕ್ಕೆ ಆಹಾರಕ್ಕೆ ಬಂದವರು ಹೋಗುವಾಗ ಮತ್ತು ಅದೇ ಗುಂಗಲ್ಲಿ ಮತ್ತೆ ಲೇಟ್ ಆಗ್ತೈತಿ. ಶ್ರಾವಕರ ಮನೆಯಲ್ಲಿ ಭಾಳ ಹೊತ್ತು ಕೂತ್ಕೊಂಡು ಚರ್ಚೆ ಆಯಿತು. ಮತ್ತು ಹಾದಿಯಲ್ಲಿ ಬಂದೆಲ್ಲೋ ಸಮಾಯಿಕ ಮಾಡಿದರು. ಬರುವಾಗ ಮತ್ತು ಎಲ್ಲ ವಿಚಾರ ಅದೇ ಬರ್ತದೆ. ಹೋಗ್ತಾ ಇರ್ತಾರೆ. ಇನ್ನೇ ಗುಪಾಕ್ಕೆ ಹೋಗೋಕ್ಕೆ ಲೇಟ್ ಆಗಿಬಿಡ್ತೈತಿ. ಮತ್ತು ಕತ್ಲೆ ಆಗ್ತೈತಿ. ಕತ್ಲೆ ಆದ ತಕ್ಷಣ ಮತ್ತು ಬರ್ತಾ ಇರ್ತಾರೆ. ಇನ್ನು ಕತ್ಲೆ ಆದಮೇಲೆ ನಡಿಬಾರ್ದಲ್ಲ ಮುನಿ ಮಹಾರಾಜರು. ಎಲ್ಲಿ ಸೂರ್ಯಾಸ್ತ ಆಗ್ತದ ಅಲ್ಲೇ ಮುನಿ ಮಹಾರಾಜರು ವಿಶ್ರಾಮ ಮಾಡ್ತಾರೆ. ಹಾಗೆಯೇ ಅವರು ಕತ್ಲೆ ಆಯಿತು, ಹಾದಿಯಲ್ಲಿ ನೋಡ್ತಾ ಇರ್ತಾರೆ. ಪಕ್ಕದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಬಾವಿ ಇರ್ತೈತಿ. ಬಾವಿ ಕಟ್ಟೆಯಲ್ಲಿ ಏನು ಮಾಡ್ತಾರೆ ಅವರು, ಚಲೋ ಆಗೈತಿ ಕಟ್ಟೆ ಎಲ್ಲ ನೀರು ಸೇಯಲಿಕ್ಕೆ ಬರಲಿಕ್ಕೆ ಅಂತ ಚೆನ್ನಾಗೆಲ್ಲ ಸಿಮೆಂಟಿನ ಕಟ್ಟೆ ಮಾಡಿರ್ಬೇಕು. ಕಲ್ಲು ಹಾಸಿರ್ಬೇಕಿಲ್ದರೆ ಚಪ್ಪಟಿ ಗಿಟ್ಟಿ ಹಾಸಿರ್ಬೇಕು ಅಲ್ಲಿ ಸಿಲೆ ಕಲ್ಲನ್ನು. ಅದ್ರ ಮೇಲೆ ಮಹಾರಾಜರು ನೋಡ್ತಾರೆ, ಆಸನ ಚಲೋ ಐತಿ, ಇಲ್ಲೆಲ್ಲ ಸಮಾಯಿಕ ಮಾಡೋಕೆ ಮತ್ತು ರಾತ್ರಿ ವಿಶ್ರಾಮ ಮಾಡೋಕೆ ಚಲೋ ಐತಿ. ಒಂದು ರಾತ್ರಿ ಇಲ್ಲೇ ಕಳೀತೈತಿ. ಮತ್ತು ಕತ್ಲೆ ಐತಿ, ಹೋಗಕ್ಕಂತೂ ಬರೋಂಗಿಲ್ಲ. ಮಹಾರಾಜರಲ್ಲೇ ಆ ಕಲ್ಲು ಮೇಲೆ ವಿಶ್ರಾಮ ಮಾಡ್ತಾರೆ. ವಿಶ್ರಾಮ ಮಾಡಿದರು. ಹಾಗೆ ರಾತ್ರಿ ಮಲಗಿದ್ರು ಅದೇ ವಿಚಾರ ಬರ್ತಾ ಇರ್ತೈತಿ. ಮತ್ತು ನಿದ್ದೆ ಬಂತ್ರಿ. ನಿದ್ಯಾಗ ಒಂದು ಚಲೋ ಕನಸ್ಬಿತ್ತ. ಕನಸು ಹೆಂಗ್ರಿ ಅಂದ್ರೆ ಮುನಿ ಮಹಾರಾಜರ ಆದವ್ರವ್ರು ಹೆಂಗಿರಂದ್ರೆ ರಾಜಕುಮಾರ್ನಂಗೆ ಶೃಂಗಾರ ಮಾಡ್ಕೊಂಡು ಹೊಂಟಾರ ಕನಸಾಗವ್ರ ಹಾಗೆ ಶೃಂಗಾರ ಮಾಡ್ಕೊಂಡು ಹೊಂಟಾರ. ಹೋಗಿ ಒಂದು ಕನ್ಯೆ ಮನೆಗೆ ಹೋಗ್ತಾರ. ಹಾಗೆ ಮದುವೆ ಆಗ್ತೈತಿ. ಮದುವೆ ಮಾಡ್ಕೊಂಡ ಕನಸಾಗ್ರಿ. ಏನು ಮಾಡ್ತಾರ, ಮದುವೆ ಮಾಡ್ಕೊಂಡ ಮನೆಗೆ ಕರ್ಕೊಬರ್ತಾರ. ಕರ್ಕೊಬಂದ ಮತ್ತು ಪತಿ ಪತ್ನಿ ಇಬ್ಬರು ಒಟ್ಟಿಗೆ ಇರ್ತಾರ. ಒಟ್ಟಿಗೆ ಇದೊಂದು ಕೂಸ ಆಗ್ತೈತಿ. ಮತ್ತು ಕೂಸನ್ನಿಬ್ಬರು ಮಧ್ಯ ಮಲ್ಸ್ಕೊತಾರೆ. ಎಲ್ಲಿ ಮಲ್ಸ್ಕೊತಾರ್ರಿ? ಆ ಕಡೆ ಪತಿ ಯಾರು, ಈ ಕಡೆಗೆ ಪತ್ನಿ, ಮಧ್ಯದಲ್ಲಿ ಕೂಸು ಮಲ್ಕೊಂಡ್ರು. ಹಾಗೆ ಕನಸಾಗೆಲ್ಲ ನಡೆದೈತಿದ. ಮತ್ತು ಮಲ್ಕೊಂಡರ ರಾತ್ರಿಗೆ ಕೂಸಿಗೆ ಏನಾಗ್ತೈತಿ, ಹಠ ಮಾಡ್ತೈತಿ. ಕೂಸು ಜೋರಾಗಿ ಅಳ್ತಾ ಇರ್ತದ. 2-3 ಸಲ ಸಂಭಾಳಿಸ್ತಾಳ ಪತ್ನಿ, ಸಂಭಾಳಿಸಿ ಮತ್ತೆ ಮನಸ್ತಳ. ಆದರೂ ಆ ಕೂಸು ಸುಮ್ಮನೆ ಇರಂಗಿಲ್ಲ, ಮತ್ತೆ ಅಳೋದು. ಹಾಗೆ ಇವರ ಹೊರಿತಾ ಇರ್ತಾರ. ಆಕೆ ಏನು ಮಾಡ್ತಾಳ, ಕೂಸು ಈ ರೀತಿ ಹಠ ಮಾಡಾಕತ್ತೈತಿ, ನೀವು ನೋಡ್ರಿ ಹೊರೆ ಹಾಕತ್ತೀರಿ, ಸರ್ರಿ ಆ ಕಡೆ ಸರ್ರಿ ಅಂತ ಸರಿಸ್ತಾಳೆ ಆಕೆಗೆ. ಅವಾಗ ಸ್ವಲ್ಪ ಸರ್ಕೊಂತಾರ. ಅವಾಗ ಸ್ವಲ್ಪ ಸರ್ತ ಮಲಗ್ರ ಆ ಕಡೆಗೆ ಕನಸಾಗ್ರಿ. ಮತ್ತು ಇನ್ನೊಂದು ಸ್ವಲ್ಪ ಆದ್ಮೇಲೆ ಮತ್ತೆ ಕೂಸಾಳಕ್ಕೆ ಶುರು ಮಾಡ್ತೈತಿ. ಅವಾಗ ಮತ್ತೆ ಆಕಿ ಒತ್ತಡಕ ಸರ್ಕೊಂಡಿದ್ದ ಆ ಕಡೆ ಮತ್ತೆ ಸರಿಸ್ತಾಳೆ ಆಕಿ. ಸರಿಸ್ದಾಗ ಇನ್ನೊಂದು ಸ್ವಲ್ಪ ಸರಿತಾರ. ಆವಾಗ ಮತ್ತೆ ಕೂಸು ಜೋರಾಗಿ ಹಠ ಮಾಡ್ತೈತಿ. ಹಠ ಮಾಡಿದ ತಕ್ಷಣ ಕೂಸು ನೋಡ್ರಿ ಹಿಂಗೆ ಅಳಾಕತ್ತೈತಿ, ನೀವು ಗೊರ್ಯಾಕತ್ತೀರಿ ಅಂತೇಳಿ ಮತ್ತೆ ಆ ಕಡೆ ತಳ್ತಾಳೆ. ಇನ್ನು ಸರ್ಕೊಡಿ ಸ್ವಲ್ಪ ಅಂತೇಳಿ ಇನ್ನೊಬ್ಬ ಸರ್ಕೊಂತಾರ. ಹೋಗಿ ಮಹಾರಾಜರು ಭಯ ಬೀಳ್ತಾರೆ. ಎಲ್ಲಿ ಬೀಳ್ತಾರೆ ಹೇಳ್ರಿ? ಬಾವ್ಯಾಗ ಹೋಗಿ ಬಿದ್ರ. ಕನಸ ಕಣ್ಣು ಬಿಟ್ಟು ನೋಡ್ರ ಬಾವ್ಯಾಗ ಮುಳುಕಾಗತ್ತಾರ, ನೀರೈತದ್ರಾಗ. ಮತ್ತು ಹಾಗೂ ಈಗೂ ಮುನಿ ಮಹಾರಾಜರ ಎಲ್ಲ ಪಿಂಚಿ ಕಮಳ್ಳಿ ಎಲ್ಲಿ ಹೋಯ್ತು, ಎಲ್ಲಿ ಹೋಗ್ಬೇಕ್ರಿ? ಬಾವ್ಯಾಗ ಹಂಗೆ ಬಿದ್ದರ. ಮತ್ತು ಆ ಕಡೆ ಈ ಕಡೆ ಕೆಳಗೆ ಹೋಗಿ 4-5 ಸಲ ಕೆಳಗೆ ಮ್ಯಾಲೆ ಹೋಗಿ ಬಂದ್ರೆ, ಕೆಳಗೆ ಹೋಗಿ ಮ್ಯಾಲೆ ಬಂದ. ಮತ್ತು ಕೆಳಗೆ ಕಲ್ಲು ಹಿಡ್ಕೊಂಡ. ಭಾಳ ನೀರೈತಿ ಬಾವ್ಯಾಗ. ಮತ್ತು ಸೈಡಿಗೆ
ಹಿಂಗೆ ಕೆರೆಗೆಲ್ಲ ಬಾವಿಯಾಗೆಲ್ಲ ಕಲ್ಲು ಇರ್ತಾವಲ್ಲ ಸೈಡಿಗೆ ಕಲ್ಲು ಕಟ್ಟಿರ್ತೀರಲ್ಲ ನೀವು, ಆ ಕಲ್ಲು ಹಿಡ್ಕೊಂಡು ನಿಂತ್ಕೊತಾರೆ ರಾತ್ರಿ ಎಲ್ಲ. ಚಳಿ ರೀ, ಚಳಿಯಾಗ ಅಲ್ಲೇ ಇರ್ತಾರ, ರಾತ್ರಿ ಎಲ್ಲ ಕಳೀತಾರ, ಬೆಳಗಾಗ್ತೈತಿ. ಹೊರಗಿನ ಬಾವಿ ರೀ, ಊರೊಳಗೆ ಬಾವಿ ಇದ್ರೆ ನೀರಾಗಿರೋ ತರಕ್ಕೆ ಬರ್ತಾರೆ ಯಾರು. ಊರು ಹೊರಗಿದ್ರೆ ಯಾರು ಬರಾರ? ಅಂತ ಯಾರೂ ಇಲ್ಲ. ಭಾಳ ಹೊತ್ತಾಗ್ತೈತಿ. ಇನ್ನೇನ ಒಂದು 9-10 ಗಂಟೆ ಅಷ್ಟೊತ್ತಿಗೆ ಎಲ್ಲ ದನ ಹೊಡ್ಕೊಂಡಿಲ್ಲಿ ಕುರಿ ಮೇಯ್ಸಕ್ಕೆ ಬರ್ತಾರಲ್ಲ, ಹಾಗೆ ದನ ಮೇಯ್ಸಕ್ಕೆ ಅಂಥೇಳಿ ದನ ಕಾಯರು ಅವರು ಏನು ಮಾಡ್ತಾರ, ದನಗೆ ಹೋಗುವಾಗಂತೂ ಸುಮ್ಮನೆ ಹೋಗಂಗಿಲ್ಲ ಅವ್ರ. ದನಗ ಆ ಕಡೆ ಈ ಕಡೆಗೆ ದನನ ಕರಿಯ ಭಾಷೆ ಐತಲ್ಲ, ಬರ್ದೈತಿ ನಿಮ್ಗೆ? ಬರ್ದೈತಿ. ನೀವೆಲ್ಲ ಎಮ್ಮೆ ದನೆಲ್ಲ ಸಂಭಾಳಿಸ್ತಿರಲ್ಲ, ಗೊತ್ತಿರ್ಬೇಕು ನಿಮಗೆ. ಹಾಗೇನೆ ಅವರು ಏನು ಮಾಡ್ತಾ ಇರ್ತಾರೆ, ಬಾಯಿ ಮಾಡ್ಕೋ ಅಂತ ರಸ್ತೆಗೆ ಹೊಂಟಿರ್ತಾರೆ. ಮತ್ತು ಮಹಾರಾಜರು ಬಾವಿಯಾಗಿದ್ರಲ್ಲ, ಬಾವ್ಯಾಗ ಇದ್ಕೊಂಡು ಇವರ ಏನು ಮಾಡಕತ್ತಾರ, ಯಾರೋ ಮನುಷ್ಯರು ಹೊಂಟಾರ, ಏನಾದ್ರು ನಮ್ಮ ಮೇಲೆ ಎತ್ತಬಹುದು ಅಂಥೇಳಿ ಜೋರಾಗಿ ಕರೀತಾರೆ. ಹಾಗೆ ಜೋರಾಗಿ ಒದರಾಡೋದಂತಾರಲ್ಲ ನಿಮ್ಮಲ್ಲಿ, ಹಾಂ ಒದ್ರೋದ್ರಿ ಒದ್ರೋದ್ರಿ ಹಾಂ, ಜೋರಾಗಿ ಒದರ್ತಾರ. ಒದ್ರದಾಗ್ರಿ ಮತ್ತು ಆ ಮನುಷ್ಯ ನೋಡ್ತಾನ, ಯಾರು ಇರಬೇಕು, ಯಾರು ಮನುಷ್ಯರು ಕಾಣಂಗಿಲ್ಲ ಇಲ್ಲಿ. ಮತ್ತು ಆ ಕಡೆ ಈ ಕಡೆ ಎಲ್ಲ ನೋಡ್ತಾನ, ಬಾವಿ ಹತ್ರ ಬಂದು ನೋಡ್ತಾನ, ಬಾವಿಗೆ ಆವಾಜ್ ಬರಕತ್ತೈತಿ. ನೋಡ್ತಾನ, ಬಾವಿಯ ಕೆಳಗಿದಾರ. ಕೆಳಗೆ ನೋಡ್ತಾನ, ಬಗ್ಗಿ ಮಹಾರಾಜರು ಇದಾರ. ಮಹಾರಾಜರು ಪರಿಚಯ ಇತ್ತ ಆತನಿಗೆ. ಮಹಾರಾಜರೇ, ನೀವೆಲ್ಲ ಬಾವಿಯಾಗ ನೋಡ್ರಿ, ಯಾರು ನಮ್ಮಂಥ ಸಂಸಾರಿಕರೇನಾರು ಬಾವಿ ಹಾರ್ಯಾರು ಅಂದ್ರೆ ಸರಿ ಬನ್ನಿ. ನೀವು ಬಾವಿಯಾಗ ಬಿದ್ದಿರಂದ್ರೆ ಹೆಂಗೆ ಬಿದ್ರಿ ಮಹಾರಾಜ್ರೆ? ನೀವ್ಯಾಕೆ ಹಾರ್ಕೊಂಡ್ರಿ ಬಾವಿ ಮಹಾರಾಜ್ರೆ? ನಿಮಗಂತೂ ಪತ್ನಿ ಕಾಟಿಲ್ಲ, ಯಾವ ಚಿಂತಿಲ್ಲ, ಏನಿಲ್ಲ, ನೀವು ಹೆಂಗೆ ಬಾವಿ ಹಾರ್ರಿ ಹೋಗಿ? ಆಗ ಏನಾಯ್ತು ಹೇಳ್ರಿ ಮಹಾರಾಜ್ರೆ ಅಂತ ಎಲ್ಲ ಹೇಳ್ತೀನಿ. ಮೊದಲು ಮ್ಯಾಲೆ ಎತ್ತು ನಾನು, ಆಮೇಲೆ ಎಲ್ಲ ಹೇಳ್ತೀನಿ. ಪೈಲ ಮ್ಯಾಲೆ ಎತ್ತು, ಚಳಿಯಾಗಿ ನಡ್ಗಾಕತ್ತಿ ನಾನೀಗ. ಆಗ ಆತ ಏನು ಮಾಡ್ತಾನೆ, ಒಂದು ಕಲ್ಲಿ ತಗೊಬಂದ ಬುಟ್ಟಿ ತರ್ತಾನ, ಹಗ್ಗ ಕಟ್ಟಿ ಏನೋ ಮಾಡಿ ಮ್ಯಾಲೆ ಎತ್ತಾನ. ಮ್ಯಾಲೆ ಎತ್ತಿದ ಮೇಲೆ ಮಹಾರಾಜರೆಲ್ಲ ಹೇಳ್ತಾರೆ, ಕತೆ ನೋಡಪ್ಪ, ಮದ್ವೆ ಕತೆ. ಒಂದು ಮದ್ವೆದ ಕತೆ ಕನಸು ಬಿದ್ದೆ ನನಗೆ ಸಾಕಾಗೈತಿ. ನಿಜವಾಗಿ ಮದುವೆ ಮಾಡ್ಕೊಂಡ್ರ ಎಷ್ಟು ಕಷ್ಟ ಐತಿ. ಸಂಸಾರ ಅನ್ನೋಂಥ ಭಾವಿದಾಗ ಅವ್ರೇನಾಗ್ತಾರ, ಬಿದ್ದು ಹೋಗ್ತಾರ. ಎಂದೂ ಸಹ ಮೀರಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದು ಮುನಿ ಮಹಾರಾಜರೇನು ಮಾಡ್ತಾರ, ಸೀದಾ ಗುರುಗಳ ಹತ್ರ ಹೋಗ್ತಾರ, ಪ್ರಾಶ್ಚಿತ್ ತಗೊತಾರ, ಮತ್ತು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದು ಮುಂದೆ ಸಾಧನ ಮಾಡಲಿಕ್ಕೆ ಮುಂದವರು ನಿರತರಾಗ್ತಾರೆ. ಕೇವಲ ಕನಸಿನಿಂದನೇ ಎಷ್ಟು ದುಃಖ ಆಗ್ತೈತಿ, ಏನೇ ನಿಜವಾಗಿ ಜೀವನದಲ್ಲಿ ನಡೆದಾರ ಮದುವೆ ಮಾಡ್ಕೊಂಡ್ರೆ ಎಷ್ಟು ದುಃಖ ಆಗಂಗಿಲ್ರಿ ಮಾವೀರಣ್ಣರ? ಹಾಂ, ದುಃಖ ಇಲ್ಲ? ದುಃಖ ಐತಿ. ಹಾಗೆ ಅಭಿರಾಮನು ಸಹ ಏನು ಮಾಡ್ತಾನ, ಪತ್ನಿಯರೆಲ್ಲರಿಗೂ ಸಹ ಆತನು ಧರ್ಮದ ಪ್ರಶಂಸನೀಯವಾದಂಥ ಕಥೆಗಳನ್ನು ಹೇಳುವುದರೊಂದಿಗೆ ಯಾರು ತಿಳಿದು ಬಾವಿಯಲ್ಲಿ ಹೋಗಿ ಬೀಳುತ್ತಾರೆ, ಬೀಳಂಗಿಲ್ಲ. ಅಥವಾ ಯಾವ ಮನುಷ್ಯನು ಮತ್ತು ಪರ್ವತದ ಶಿಖರದ ಮೇಲೆ ಮಲಗ್ತಾನ, ಆತ ಸುರಕ್ಷಿತವಾಗಿ ಇರಬಹುದು, ಇರಲಿಕ್ಕೆ ಸಾಧ್ಯವಿಲ್ಲ. ಅಥವಾ ರತ್ನವನ್ನು ಪಡೆಯುವ ಇಚ್ಛೆಯಿಂದ ಹಾವಿನ ತಲೆಯನ್ನು ಸ್ಪರ್ಶವನ್ನು ಮಾಡ್ತಾನೆ. ಹಾವಿನ ತಲೆಯ ಮೇಲೆ ಏನಿರ್ತದೆ, ರತ್ನ ಇರ್ತದೆ. ಆ ರತ್ನ ಪಡೆಯಲಿಕ್ಕಾಗಿ ಯಾರಾದರೂ ಕೈಯಿಂದ ಹಾವಿನ ತಲೆಯನ್ನು ಸ್ಪರ್ಶ ಮಾಡ್ತಾರೆ? ಯಾರಾದರೂ ಮಾಡಂಗಿಲ್ಲ. ಹಾಗಾಗಿ ಸಂಸಾರದಲ್ಲಿ ಸುಖವಿಲ್ಲ. ಪತ್ನಿಯರೆಲ್ಲರಿಗೂ ಸಹ ಆತನೆಯನ್ನು ಬೋಧನೆಯನ್ನು ಮಾಡಿ ಅವರ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಿ ಅವರಿಗೂ ಸಹ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಲು ಆತನು ಏನು ಮಾಡ್ತಿದ್ದ, ಪ್ರಚೋದನೆಯನ್ನು ಮಾಡ್ತಿದ್ದ. ಇದರಿಂದ ಅಭಿರಾಮನ ಉಪದೇಶವನ್ನು ಕೇಳಿ ಆ 3,000 ಪತ್ನಿಯರೆಲ್ಲರೂ ಸಹ ವೈರಾಗ್ಯ ಉಳ್ಳವರಾಗಿ ಸಂಸಾರದಿಂದ ಉದಾಸೀನರಾಗಿ ಆತನೊಂದಿಗೆ ವ್ರತಗಳನ್ನು ಪಾಲನೆಯನ್ನು ಮಾಡ್ತಾ ಇರ್ತಾರೆ. ಈತನು ಸಹ ವ್ರತಗಳನ್ನು ಪಾಲನೆ ಮಾಡ್ತಾ ರಾಜ ಆಗಿರ್ತಾನೆ ಮತ್ತು ಸಾವಕರ ಸಟ್ಕ್ರಿಯೆಗಳನ್ನು ಪಾಲನೆ ಮಾಡುತ್ತಾ ಆತನು ಅಣುವ್ರತವನ್ನು ಧಾರಣೆಯನ್ನು ಮಾಡ್ತಾನೆ. ಅಣುವ್ರತವನ್ನು ಧಾರಣೆಯನ್ನು ಮಾಡಿ ಪಾಲನೆಯನ್ನು ಮಾಡ್ತಾ ಆತನು 2 ಉಪವಾಸ, 3 ಉಪವಾಸ, 4 ಉಪವಾಸ, ಹಾಗೆ 7-8 ಉಪವಾಸಗಳ 10 ಉಪವಾಸಗಳನ್ನು ಮಾಡ್ತಾ ಆತನು ಶರೀರವನ್ನು ಕೃಷಣ ಮಾಡ್ತಾನೆ. ದೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಬಹಳ ಉತ್ಕೃಷ್ಟನಾಗಿರ್ತಾನೆ, ಉತ್ಕೃಷ್ಟ ಭಾವವನ್ನು ಮಾಡ್ತಾ ಇರ್ತಾನೆ.
ಬಹಳ ಉತ್ಸಾಹಿತನಾಗಿರ್ತಾನೆ. ಆದರೆ ತಂದೆಯ ಪರಾಧೀನದಲ್ಲಿರುವುದರಿಂದ ಚಕ್ರವರ್ತಿ ತಂದೆಯಾಗಿರ್ತಾನೆ. ತಂದೆಗೆ ಅಂಜಿ ಆತನು ದೀಕ್ಷೆಯನ್ನು ಧಾರಣೆ ಮಾಡದೆ ಮನೆಯಲ್ಲೇ ಆತನು ಪಾಲನೆಯನ್ನು ಮಾಡ್ತಾ ಇರ್ತಾನೆ. ಅಭಿರಾಮ ಪಾಲನೆಯನ್ನು ಮಾಡ್ತಾ ಕೊನೆಗೆ ಶರೀರವೆಲ್ಲ ಕೃಷ್ಣ ಮಾಡಿ ಕಷಾಯವನ್ನು ಮಂದ ಮಾಡಿಕೊಂಡು ಸಮಾಧಿ ಮರಣವನ್ನು ಮಾಡಿಕೊಂಡು ಆತನು ಸ್ವರ್ಗದಲ್ಲಿ ಹೋಗಿ ಜನ್ಮವನ್ನು ಪಡಿತನಾತ. ಸ್ವರ್ಗದಲ್ಲಿ ಜನ್ಮ ಪಡೆದು ಸ್ವರ್ಗದ ಆಯು ಮುಗಿದ ಮೇಲೆ ಅಲ್ಲಿಂದ ಸೀದಾ ಬಂದು ಆತನು ಅಯೋಧ್ಯೆಯಲ್ಲಿ ರಾಮನ ತಮ್ಮ ಭರತನಾಗಿ ಹುಟ್ಟುತ್ತಾನಾತ. ಭರತನ ಜೀವ ಮತ್ತು ಭರತನಾಗಿ ಜನ್ಮ ಪಡೆದು ಆತನು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ. ಇತ್ತ ಯಾರು ಆತನು ಭೂಷಣನಾಗಿದ್ದಾಗ ಧನದತ್ತ ಸೇಠ್ ಆಗಿದ್ದ, ಆತನು ಬಹುಕಾಲ ಸಂಸಾರದಲ್ಲಿ ಪರಿಭ್ರಮಣೆಯನ್ನು ಮಾಡಿ ಆತನು ಬಹುಕಾಲ ತನಕ ಸಂಸಾರದಲ್ಲಿ ಸುತ್ತಾಡಿ ಆತನೇನು ಮಾಡ್ತಾನಂತ ಹೇಳಿದ್ರೆ ಒಂದು ಬ್ರಾಹ್ಮಣರ ಮನೆಯಲ್ಲಿ ಬಂದು ಜನ್ಮವನ್ನು ಪಡಿತನಾತ. ಅಲ್ಲಿ ಆತನ ಹೆಸರು ಮೃದುಮತಿ ಅಂತಿರ್ತದೆ. ಮೃದುಮತಿ ಅನ್ನುವಂಥ ಹೆಸರು. ಮತ್ತು ಆತನು ಮೃದುಮತಿ ಎಂದು ಹೆಸರಾಗಿದ್ದರೆ ಆತನ ಕ್ರಿಯೆಗಳು ವಿರುದ್ಧವಾಗಿ ಇರುತ್ತದೆ. ಆತನು ಕಠೋರವಾದಂಥ ಸ್ವಭಾವದವನು ಆಗಿರ್ತಾನೆ. ಮೃದು ಅಂದರೆ ಮೃದುವಾದಂಥದ್ದು. ಮೃದುಮತಿ ಅಂದರೆ ಏನಂತ ಅರ್ಥ? ಮೃದುವಾದಂಥ ಸ್ವಭಾವ. ಆದರೆ ಆತನ ಮೃದುವಾದ ಸ್ವಭಾವವಿಲ್ಲದೆ ಆತನು ಕಠೋರವಾದ ಸ್ವಭಾವದವನಾಗಿರ್ತಾನೆ. ಆತನು ಸಪ್ತ ವ್ಯಸನಿಯಾಗಿರ್ತಾನೆ ಮತ್ತು ಜೂಜಾಡುವಲ್ಲಿ ಆತನು ಬಹಳ ನಿಪುಣನಾಗಿರ್ತಾನೆ. ಸರ್ವಗುಣ ಸಂಪನ್ನನಾಗಿರ್ತಾನೆ ಆತ. ಮತ್ತು ಆತನು ಊರಿನಲ್ಲಿ ಎಲ್ಲ ಕಡೆಯಲ್ಲೂ ಸಹ ಜಗಳಗಳನ್ನು ಮಾಡುವಂಥದ್ದು ಮತ್ತು ಎಲ್ಲರೊಂದಿಗೆ ದ್ವೇಷವನ್ನು ಸಾಧಿಸ್ತಾ ಇರ್ತಾನೆ. ಎಲ್ಲರೂ ಆತನೊಂದಿಗೆ ದ್ವೇಷವನ್ನು ಮಾಡ್ತಾ ಇರ್ತಾರೆ. ಇದರಿಂದ ತಂದೆ ತಾಯಿಯವರು ಮೃದುಮತಿಯನ್ನು ಬ್ರಾಹ್ಮಣ ಕುಲದಲ್ಲಿ ಜನ್ಮವನ್ನು ಪಡೆದಿರ್ತಾನೆ ಆತ. ಆ ಮೃದುಮತಿಯನ್ನು ತಂದೆ ತಾಯಿಯವರು ಮನೆಯಿಂದ ಹೊರಗೆ ಹಾಕ್ತಾರೆ. ನೀವು ಜಾಸ್ತಿ ಮಕ್ಕಳು ಭಾಳ ಅವರು ಏನು ಹೇಳ್ರಿ ಭಾಳ ನಿಮ್ಗೆ ತ್ರಾಸು ಕೊಡಕತ್ರ ಅಂದ್ರೆ ಉಡಾಳ ಅಂತೀರಿನ. ಭಾಳ ಉಡಾಳಿದ್ರೆ ಏನು ಮಾಡ್ತೀರಿ? ಮನೆಯಿಂದ ಹೊರಗೆ ಹಾಕ್ಬಿಡ್ತೀರಿ. ಹೊರಗೆ ಹಾಕಂಗಿಲ್ಲ, ಹೊರಗೆ ಹಾಕಿ ಭಾಳ ಆದರೆ ಏನು ಮಾಡ್ಯಾರ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದರೆ ಅವರು ಹಾಗೇನೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣಿಯವರು ಹೊರಗೆ ಹಾಕ್ತಾರೆ ಮೃದುಮತಿಯನ್ನು. ಆತನು ಬಹಳ ಚಿಕ್ಕವನಿರ್ತಾನೆ. ಆ ಚಿಕ್ಕವನಿರುವಾಗಲೇ ಪೂರ್ವಜನ್ಮ ಸಂಸ್ಕಾರದಿಂದ ವ್ಯಸನಿಯಾಗಿರ್ತಾನೆ ಆತ. ಆತನು ರಾಜ್ಯದಿಂದ ಹೊರಟು ಪರದೇಶಕ್ಕೆ ಹೋಗ್ತಾನೆ. ಪರದೇಶದಲ್ಲಿ ದೇಶ ಎಲ್ಲ ಸಂಚಾರ ಮಾಡಿ ಆತನು ಹೇಗೋ ದೊಡ್ಡವನಾಗ್ತಾನೆ. ದೊಡ್ಡವನಾಗಿ ಆತನು ಸುತ್ತಾಡ್ತಾ ಒಮ್ಮೆ ಅದೇ ಊರಿಗೆ ಬರ್ತಾನಾತ. ತಾನು ಪೂರ್ವದಲ್ಲಿ ಜನ್ಮವನ್ನು ಪಡೆದಂಥ ಊರಿಗೆ ಬರ್ತಾನೆ. ಅಲ್ಲಿಗೆ ಬಂದು ಆತನು ಒಂದು ಬ್ರಾಹ್ಮಣರ ಮನೆಯಲ್ಲಿ ಬಂದು ನೀರನ್ನು ಕೇಳ್ತಾನಾತ. ನೀರನ್ನು ಕೇಳಿದ ತಕ್ಷಣ ಬ್ರಾಹ್ಮಣನ ಮನೆಯಲ್ಲಿ ನೀರು ಕೇಳಿದ ತಕ್ಷಣ ಬ್ರಾಹ್ಮಣನ ಪತ್ನಿ ನೀರನ್ನು ಕೊಡ್ತಾಳೆ ಕುಡಿಲಿಕ್ಕೆ ಆತನಿಗೆ. ನೀರು ಕುಡಿತಾನಾತ. ನೀರು ಕುಡಿದ ತಕ್ಷಣ ಆತನು ಆಕೆಯು ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತಾಳೆ. ಬ್ರಾಹ್ಮಣನ ಪತ್ನಿ ಕೇಳ್ತಾನೆ, ಯಾಕಮ್ಮ ನೀರನ್ನು ಸುರಿಸ್ತಾ ಇದೆಯೇ, ದುಃಖಿಯಾಗಿದೆಯಮ್ಮ ಅಂತ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ನಿನ್ನ ಹಾಗೆ ಇರುವಂಥ ಒಬ್ಬ ಪುತ್ರನಿದ್ದ ನನಗೆ, ಬಹಳ ಸುಂದರನಾಗಿದ್ದ. ಆದರೆ ಆತನನ್ನು ನನ್ನ ಪತಿಯೊಂದಿಗೆ ಸೇರಿ ಮನೆಯಿಂದ ಹೊರಗೆ ಹಾಕಿದೆ. ನೀನು ಪರದೇಶದವನು ಅಂತ ಹೇಳ್ತೀಯ, ದೇಶವನ್ನು ಸುತ್ತಾಡುವವನು ಅಂತ ಹೇಳ್ತೀಯ. ಆದರೆ ಎಲ್ಲಾದರೂ ನೋಡಿದರೆ ಅವನನ್ನು ನನಗೆ ತೋರಿಸು ಅಂತ ಹೇಳ್ತಾಳೆ ಆಕೆ. ಆಗ ಆತ ಹೇಳ್ತಾನೆ, ಆತನು ನಾನೇ ಆಗಿದ್ದೇನೆ ಅಂತ ಹೇಳ್ತಾನೆ ಆತ. ಅಂದರೆ ಆಕೆಗೆ ಚಿಕ್ಕ ವಯಸ್ಸಲ್ಲಿ ಆತನು ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಆತನು ಪ್ರಾಯಕ್ಕೆ ಬಂದ ಮೇಲೆ ವಾಪಸ್ ಮನೆಗೆ ಬಂದಿದ್ದರಿಂದ ಆಕೆಗೆ ಗುರುತು ಹತ್ತೋಲ್ಲ ಆಕೆಗೆ. ಮತ್ತು ಆತನು ನಾನೇ ಆಗಿದ್ದೇನೆ, ನೀನು ಅಳಬಾರದೆಂದು ಆಕೆಗೆ ಸಮಾಧಾನವನ್ನು ಮಾಡ್ತಾನೆ. ಆಕೆ ಪತಿಯನ್ನು ಕರೆದು ಪತಿಯೇ ಸಮಾಧಾನವನ್ನು ಮಾಡಿ ಪುತ್ರನನ್ನು ಪ್ರಾಪ್ತ ಮಾಡಿಕೊಳ್ತಾಳೆ.
ಪುತ್ರನೊಂದಿಗೆ ಅವರು ಸಂಸಾರವನ್ನು ಸಾಗಿಸ್ತಾ ಇರ್ತಾರೆ. ಆ ಪುತ್ರನು ಬಹಳ ಚತುರನಾಗಿರ್ತಾನೆ ಮತ್ತು ಬಹಳ ಸುಂದರನಾಗಿರ್ತಾನೆ. ಸರ್ವ ಕಲೆಗಳಿರ್ತದೆ ಆತನಿಗೆ. ಸರ್ವಗುಣ ಸಂಪನ್ನ ಅಂದರೆ ಆತನಿಗೆ ಎಲ್ಲ ಗುಣಗಳಿರ್ತದೆ ಮತ್ತು ಎಲ್ಲರ ಮನಸ್ಸನ್ನು ಹರಣ ಮಾಡುವವನಾಗಿರ್ತಾನೆ. ಅಷ್ಟು ಸುಂದರನಾಗಿರ್ತಾನೆ ಆತನು ಮತ್ತು ಪುನಃ ಮನೆಗೆ ಬಂದರೂ ಸಹ ಮೊದಲಿನ ಚಾಳಿಯನ್ನು ಬಿಡೋಲ್ಲ ಆತ. ವ್ಯಸನಗಳನ್ನು ಮಾಡೋದರಲ್ಲಿ ಮತ್ತೆ ಮಗ್ನನಾಗ್ತಾನೆ ಆತ. ಕಳ್ಳತನ ಮಾಡುವಂಥದ್ದು ಹಾಗೆ ಎಲ್ಲ ವ್ಯಸನಗಳಲ್ಲಿ ಮಗ್ನನಾಗಿ ಆತನು ವೇಶ್ಯ ವಾಟಿಕೆಯಲ್ಲಿ ತೊಡಗುತ್ತಾನೆ. ಆ ನಗರದಲ್ಲಿ ವಸಂತಮಾಲಾ ಅನ್ನುವಂಥ ವೇಶ್ಯ ಬಹಳ ಸುಂದರಲಾಗಿರ್ತಾಳೆ. ಆ ವೇಶ್ಯೆಯೊಂದಿಗೆ ಆತನು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆತನು ಒಂದು ದಿವಸ ಕಳ್ಳತನ ಮಾಡಲಿಕ್ಕಾಗಿ ರಾಜಮಹಲಿಗೆ ಹೋಗ್ತಾನೆ. ರಾಜಮಹಲ್ನಲ್ಲಿ ಹೋಗಿ ಕಳ್ಳತನವನ್ನು ಮಾಡಲಿಕ್ಕೆ ನುಗ್ಗುತ್ತಾನೆ. ರಾಜ ನಂದವರ್ಧನ ರಾಜನ ಮನೆಗೆ ಹೋಗಿ ಕಳ್ಳತನವನ್ನು ಮಾಡಲಿಕ್ಕೆ ನುಗ್ಗುತ್ತಾನೆ. ನಂದಿವರ್ಧನ ರಾಜನು ಈತನು ಎಂದು ಕಳ್ಳತನ ಮಾಡಲಿಕ್ಕೆ ಹೋಗಿದ್ದ ಆ ದಿವಸ ರಾಜನಿಗೆ ವೈರಾಗ್ಯವಾಗಿತ್ತು. ಆತನು ರಾಣಿಗೆ ಉಪದೇಶವನ್ನು ಮಾಡ್ತಾ ಇರ್ತಾನೆ. ರಾಣಿ ರಾಜನಿಗೆ ದೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ತಡೀತಾ ಇದ್ಲಾಕೆ. ಆ ದಿವಸ ರಾತ್ರಿಯಲ್ಲಿ ಆತನು ರಾಣಿಗೆ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಈ ಸಂಸಾರ ಬಹಳ ದುಃಖಮಯವಾದಂಥದ್ದಿದೆ. ಬಹಳ ಪುಣ್ಯದಿಂದ ಮನುಷ್ಯವ ಪ್ರಾಪ್ತವಾಗ್ತದೆ. ಈ ಮನುಷ್ಯನ ಭೋಗ ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಈ ಭೋಗದಲ್ಲಿ ಕಳೆದಿವೆ ಅಂದರೆ ಭೋಗ ಇದು ರೋಗ ಪ್ರಾಪ್ತವಾಗ್ತದೆ. ಭೋಗದಿಂದ ಏನಾಗ್ತದೆ? ರೋಗ ಆಗ್ತದೆ. ಕೊನೆಗೊಂದು ದಿವಸ ಮೃತ್ಯು ಆಗ್ತದೆ. ಮತ್ತೆ ಪುನಃ ಈ ಮನುಷ್ಯವು ಸಿಗುವುದು ಬಹಳ ದುರ್ಲಭವಾದಂಥದ್ದಿದೆ. ಅದಕ್ಕಾಗಿ ನಾನು ಜಿನದೀಕ್ಷೆಯನ್ನು ಧಾರಣೆ ಮಾಡಲು ಇಚ್ಛೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನೀನು ಅನುಮೋದನೆಯನ್ನು ಮಾಡು. ಹಾಗೆ ಇದರಲ್ಲಿ ನೀನು ಬೇಸರ ಪಡಬೇಡ ಎಂದು ಧರ್ಮವನ್ನು ಗ್ರಹಣೆಯನ್ನು ಮಾಡು. ಜೀವಿಯ ಧರ್ಮ ಮಾತ್ರ ಉದ್ಧಾರ ಮಾಡ್ತದೆ ಎಂದು ಪತ್ನಿಗೆ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಇತ್ತ ಮೃದುಮತಿ ಕಳ್ಳನು ಅವರ ಮನೆಗೆ ಕಳ್ಳತನ ಮಾಡಲಿಕ್ಕೆ ನುಗ್ಗಿರ್ತಾನೆ. ಅವರ ಉಪದೇಶ ಮಾಡೋದನ್ನೆಲ್ಲವನ್ನು ಸಹ ಈ ಕಳ್ಳ ಕೇಳಿಸ್ಕೊಳ್ತಾನೆ. ಕೇಳಿಸಿ ಆತನಿಗೆ ಏನಾಗ್ತದೆ? ವೈರಾಗ್ಯವಾಗ್ತದೆ. ಕಳ್ಳನಿಗೆ ವೈರಾಗ್ಯವಾಗಿ ಆ ರಾಜ ಹೇಳ್ತಾ ಇದ್ದ, ಬೆಳಿಗ್ಗೆ ನಾನು ಸಸಾಕಮುಖ ಎನ್ನುವಂಥ ಗುರುಗಳ ಬಳಿ ದೀಕ್ಷೆಯನ್ನು ಧಾರಣೆ ಮಾಡುವೆನು ಎಂದು ಆತನು ಹೇಳ್ತಾ ಇರ್ತಾನೆ. ಇದನ್ನು ತಿಳಿದು ಆತನು ಸಸಾಕಮುಖ ಗುರುಗಳ ಹತ್ರ ರಾತ್ರಿಗೆ ಹೋಗ್ತಾನೆ. ಹೋಗಿ ಆ ಮೃದುಮತಿ ಕಳ್ಳನು ಎಲ್ಲ ಪ್ರಕಾರದ ಪರಿಗ್ರಹವನ್ನು ತ್ಯಾಗ ಮಾಡಿ ದೀಕ್ಷೆಯನ್ನು ಧಾರಣೆಯನ್ನು ಮಾಡ್ತಾನೆ. ಬೆಳಗಾದ ಮೇಲೆ ರಾಜ ಹೋಗ್ತಾನೆ. ಆದರೆ ಬೆಳಿಗ್ಗೆ ಹೋಗೋದ್ರೊಳಗಾಗಿ ರಾತ್ರಿ ಉಪದೇಶ ಪಡೆದಂಥ ಕಳ್ಳ ಮೊದಲು ದೀಕ್ಷೆ ತಗೊಂಡಿರ್ತಾನೆ. ನೋಡ್ರಿ, ಯಾರ ಭವಿತವತ್ವ ಯಾವಾಗ ಉದಯ ಆಗ್ತದೆ, ಯಾರು ವ್ಯಸನಿಯಾದವರು ಸಹ ಮುಂದಾಗಿ ಬಿಡ್ತಾರೆ. ಸಪ್ತ ವ್ಯಸನಿಯಾದಂಥ ಆ ಮೃದುಮತಿಯು ಸಹ ಜಿನಲಿಂಗವನ್ನು ಧಾರಣೆಯನ್ನು ಮಾಡ್ತಾನೆ. ಜಿನಲಿಂಗ ಧಾರಣೆ ಮಾಡ್ತಾನೆ. ರಾಜನೂ ದೀಕ್ಷೆ ತಗೊಂತಾನ ಮತ್ತು ಮೃದುಮತಿ ಮುನಿಯಾಗಿ ಜಿನಲಿಂಗವನ್ನು ಆತನು ನಿರ್ದೋಷವಾಗಿ ಪಾಲನೆ ಮಾಡ್ತಾ ಇರ್ತಾನೆ. ನಿರ್ದೋಷವಾಗಿ ಪಾಲನೆಯನ್ನು ಮಾಡ್ತಾ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದಾರೋ ಅದೇ ರೀತಿಯ ಶಾಸ್ತ್ರೋಕ್ತ ವಿಧಿಯಿಂದ ಆಚರಣೆಯನ್ನು ಮಾಡುತ್ತಾ ಹಾಗೂ ಪ್ರಾಸುಕ ಭಿಕ್ಷೆಯನ್ನು ಪಡೆಯುತ್ತಾ ಪರಮಾರ್ಥದಿಂದ ಕೂಡಿದಂಥ ಘೋರ ತಪ ಮಾಡತೊಡಗಿದನು. ಘೋರ ತಪವನ್ನು ಮಾಡ್ತಾ ವಿಹಾರವನ್ನು ಮಾಡ್ತಾ ಇರ್ತಾರೆ. 28 ಮೂಲಗುಣಗಳನ್ನು ನಿರ್ದೋಷವಾಗಿ ಪಾಲನೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲಿ ಕತ್ಲ ಆಗ್ತದೋ ಅಲ್ಲೇ ಅವ್ರೇನು ಮಾಡ್ತಿದ್ರು? ವಸತಿಯನ್ನು ಮಾಡ್ತಿದ್ರು. ಅದ್ರ ಮುಂದೆ ಹೋಗ್ತಾ ಇರಲಿಲ್ಲ. ಹೀಗೆ ವಿಹಾರವನ್ನು ಮಾಡ್ತಾ ಬರ್ತಾ ಇರ್ತಾರೆ. ಮಧ್ಯದಲ್ಲಿ ಒಂದು ಘಟನೆ ಘಟಿಸ್ತದೆ. ಮೃದುಮತಿ ಮುನಿಗಳು ವಿಹಾರವನ್ನು ಮಾಡ್ತಾ ಬರ್ತಾರೆ. ಬಂದಾಗ ಒಂದು ಪರ್ವತದ ಹತ್ರ ಬರ್ತಾರೆ. ಅಲ್ಲಿ ಬಂದಾಗ ಆ ಪರ್ವತದಲ್ಲಿ ಗುಣನದಿ ಹಾಗೆ ಗುಣನಿಧಿ ಹೆಸರಿನ ಓರ್ವ ಉತ್ತಮ ಮುನಿರಾಜರು ದುರ್ಗಗಿರಿ ಹೆಸರಿನ ಪರ್ವತದ ಮೇಲೆ ಶಿಖರದ ಮೇಲೆ ಅವರು ವರ್ಷಾಯೋಗವನ್ನು ಕೈಗೊಂಡಿದ್ದರು. ದುರ್ಗಗಿರಿ ಪರ್ವತದ ಮೇಲೆ ಗುಣನಿಧಿ ಅನ್ನುವಂಥ ಮುನಿ ಮಹಾರಾಜರು, ಅವರು ವೃದ್ಧಿಧಾರಿ ಮುನಿ ಮಹಾರಾಜರಿದ್ದರು. ಆದರೆ ಅವರು
ಚಾತುರ್ಮಾಸದ ಅವಧಿಯಲ್ಲಿ 4 ತಿಂಗಳ ವರ್ಷಾಯೋಗ ಧಾರಣೆ ಮಾಡಿದರು. ಹಾಗೂ ಸುರರು ಮತ್ತು ಅಸುರರು ಅವರ ಸ್ತುತಿಯನ್ನು ಮಾಡಲು ಬಂದಿದ್ದರು. ದೇವತೆಗಳೆಲ್ಲರೂ ಸಹ ಅವರ ಪೂಜೆಯನ್ನು ಮಾಡಲಿಕ್ಕೆ, ಅವರ ಸ್ತುತಿ ಮಾಡಲಿಕ್ಕೆ, ದರ್ಶನ ಮಾಡಲಿಕ್ಕೆ ಬಂದಿರ್ತಾರೆ. ಎಲ್ಲ ದೇವತೆಗಳ ವಾದ್ಯಗಳೆಲ್ಲ ತೆಗೆದುಕೊಂಡು ದೇವ ಸಮೂಹ ಅಲ್ಲಿಗೆ ಬಂದಿರ್ತಾರೆ. ಯಾಕೆ ಬಂದಿರ್ತಾರೆ ಅಂದರೆ, ಆ ಮುನಿ ಮಹಾರಾಜರು ವರ್ಷಾಯೋಗವನ್ನು ಪರ್ವತದ ಶಿಖರದ ಮೇಲೆ ಧಾರಣೆ ಮಾಡಿದ ಮೇಲೆ 4 ತಿಂಗಳ ಆಹಾರಕ್ಕೆ ಹೋಗೋಲ್ಲ. 4 ತಿಂಗಳ ಪರ್ವತದ ಶಿಖರದ ಮೇಲೆ ಅವರು ಖಡ್ಗಾಸನ ನಿಂತ್ಕೊಂಡು ತಪವನ್ನು ಮಾಡ್ತಾರೆ. 4 ತಿಂಗಳ ವರ್ಷಾಯೋಗ ಮುಗಿದ ಮೇಲೆ ವರ್ಷಾಯೋಗವನ್ನು ಅವರು ವಿಸರ್ಜನೆಯನ್ನು ಮಾಡಿ ಅವರೇನು ಮಾಡ್ತಾರೆ, ವಿಹಾರವನ್ನು ಮಾಡುವಂಥ ಸಮಯ. ಅದೇ ಸಮಯಕ್ಕೆ ದೇವತೆಗಳೆಲ್ಲರೂ ಬಂದು ಏನು ಮಾಡ್ತಾರೆ, ಅವರ ಪೂಜೆಯನ್ನು ಮಾಡ್ತಾರೆ, ದೊಡ್ಡ ಉತ್ಸಾಹವನ್ನು ಮಾಡ್ತಾರೆ. ಹಾಗೂ ಅವರು ಚಾರಣ ವೃದ್ಧಿಧಾರಿಗಳಾಗಿದ್ದರು. ವರ್ಷಾಯೋಗ ಮುಗಿದ ಮೇಲೆ ಚಾರಣ ವೃದ್ಧಿ ಮುನಿ ಮಹಾರಾಜರು ಅಲ್ಲಿಂದ ಆಕಾಶ ಮಾರ್ಗವಾಗಿ ಅವರು ವಿಹಾರವನ್ನು ಮಾಡಿದರು. ಅದೇ ಸಮಯಕ್ಕೆ ಅಲ್ಲಿಗೆ, ಅದೇ ಪರ್ವತಕ್ಕೆ, ಅದೇ ಸ್ಥಾನಕ್ಕೆ ಮೃದುಪತಿ ಮುನಿ ಮಹಾರಾಜರು ಬರ್ತಾರೆ. ಅಲ್ಲಿ ವಿಹಾರವನ್ನು ಮಾಡ್ತಾ ಅಲ್ಲಿಗೆ ಬರ್ತಾರೆ. ಬಂದಾಗ ಪಕ್ಕದಲ್ಲೇ ನಿಮ್ಮ ತೇರ್ದಾಳದಂಥ ಪರ್ವತ ಇರ್ಬೋದು. ಏನು ಹೇಳ್ರಿ, ನಿಮ್ಮ ಇಲ್ಲಿ ಏನಿದೆ ಹೇಳಿ, ಭದ್ರಗಿರಿ ಅನ್ನುವಂಥ ಒಂದು ಶಿಖರ ಇರಬಹುದು ಅಂತ ತಿಳ್ಕೊಳ್ರಿ. ಹಾಗೆ ಭದ್ರಗಿರಿಯಲ್ಲಿ ಏನಿದ್ರು, ಅವರು ಗುಣನಿಧಿ ಮುನಿ ಮಹಾರಾಜರು ಇದ್ದರು. ಅವರು ವಿಹಾರವನ್ನು ಮಾಡಿದರು. 4 ತಿಂಗಳ ವರ್ಷಾಯೋಗವನ್ನು ಮುಗಿಸಿ ಆಹಾರವನ್ನೇ ಮಾಡಿಲ್ಲ, ಆಹಾರಕ್ಕೆ ಹೊಂಟೇ ಇಲ್ಲ, ಅವರು ಹೋಗೇ ಇಲ್ಲ, ಮತ್ತು ವಿಹಾರ ಮಾಡಿದರು. ಆದರೆ ಅದೇ ಸ್ಥಾನಕ್ಕೆ ಮೃದುಮತಿ ಮುನಿ ಮಹಾರಾಜರು ಬಂದರು. ಬಂದ ಮೇಲೆ ನೀವು ಪರ್ವತ ಶಿಖರದಲ್ಲಿ ದೇವತೆಗಳು ಬಂದು ಇಲ್ಲಿ ಕೇಳ್ತೈತೆ ನಿಮಗೆ. ಹಾಗೆ ಎಲ್ಲ ಜೈ ಜೈಕಾರ ಮಾಡಿದರು, ವಾದ್ಯಗಳೆಲ್ಲ ಬಾರಿಸ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಕೇಳಬರ್ತೈತಿ ಇಲ್ಲಿ ನಿಮಗೆ. ತೇರ್ದಾಳದ ಸಾವಕರೆಲ್ಲ ಕೇಳಿಸ್ಕೊಂಡ್ರಲ್ಲ. ಹಾಗೆ ಇಲ್ಲಿ ಮುನಿ ಮಹಾರಾಜರು ವರ್ಷಾಯೋಗ ಮುಗಿಸಿದ್ರು ಅಂತ ಗೊತ್ತಾಗ್ತದೆ. ಇನ್ನೇನು ಪಾರಣೆಗೆ ಬರ್ಬೋದು ನಾಳೆ ಅಂತೇಳಿ ವಿಚಾರವನ್ನು ಮಾಡಿದರು. ಮಾರನೇ ದಿವಸ ಮೃದುಮತಿ ಮುನಿ ಮಹಾರಾಜರು ಅದೇ ಮಾರ್ಗದಲ್ಲಿ ಬಂದು ಅದೇ ಪರ್ವತದಿಂದ ಆಹಾರಕ್ಕಾಗಿ ಬರ್ತಾರೆ. ತೇರ್ದಾಳ ಅನ್ನುವಂಥ ಇರಬಹುದು. ಹಾಗಿದೆ ಒಂದು ರಾಜ್ಯ. ಆ ರಾಜ್ಯದಲ್ಲಿ ರಾಜ ಮತ್ತು ಸಾವಕಿಯರೆಲ್ಲರೂ ಸಹ ಬಹಳ ಖುಷಿಯಿಂದ, ಬಹಳ ಆನಂದ ಆಗ್ತದೆ ಅವರಿಗೆ. 4 ತಿಂಗಳ ಮಹಾ ತಪಸ್ವಿ ಮಾಡಿ ಬಂದಂಥ ಮುನಿ ಮಹಾರಾಜರು ಪಾರಣಿಗಾಗಿ ನಮ್ಮೂರಿಗೆ ಬಂದಿದ್ದಾರೆ ಅಂಥೇಳಿ ಅವರನ್ನು ಬಹಳ ಸ್ತುತಿಯನ್ನು ಮಾಡಿ, ಭಕ್ತಿಯನ್ನು ಮಾಡಿ ಅವರು ಏನು ಮಾಡ್ತಾರೆ, ಆಹಾರ ದಾನವನ್ನು ಮಾಡ್ತಾರೆ ಅವರಿಗೆ. ಮತ್ತು ಅವರಿಗೆ ಆಹಾರ ಆದಮೇಲೆ ಮುನಿ ಮಹಾರಾಜರಿಗೆ ಅವರೇನು ಮಾಡ್ತಾರೆ, ಸ್ತುತಿ ಮಾಡಿ, ಪೂಜೆ ಮಾಡಿ ಹೇಳ್ತಾರೆ, 4 ತಿಂಗಳ ಕಾಲ ಕಠಿಣವಾದಂಥ ತಪಸ್ಯವನ್ನು ಮಾಡಿದಂಥ, ಉಪವಾಸವನ್ನು ಮಾಡಿ ಬಂದಂಥ ಮಹಾ ತಪಸ್ವಿಗಳಿದ್ದೀರಿ ನೀವು. ಹಾಗೆ ಎಂದು ಅವರನ್ನು ಬಹಳ ಸ್ತುತಿಯನ್ನು ಮಾಡ್ತಾರೆ. ಆದರೆ ಮೃದುಮತಿ ಮುನಿ ಮಹಾರಾಜರು ಅವರು ನಾವಲ್ಲವೆಂದು ಹೇಳುವುದಿಲ್ಲ. ಇವರೇನು ಹೇಳೋಲ್ಲ, ಆ ಮುನಿಗಳು ನಾವು ಅಲ್ಲ, ನಾವು 4 ತಿಂಗಳ ಉಪವಾಸ ಮಾಡಿ ಬಂದವರಲ್ಲ, ಅಲ್ಲಿ ಚಾತುರ್ಮಾಸ ಮಾಡಿದವರೇ ಬೇರೆ, ನಾವೇ ಬೇರೆ ಎಂದು ಸಾವಕರಿಗೆ, ರಾಜರಿಗೆ ಯಾರಿಗೂ ಹೇಳೋಲ್ಲ. ಆದರೆ ರಾಜರು ಮತ್ತು ಪ್ರಜೆಗಳು, ಸಾವಕಿಯರೆಲ್ಲರೂ ಸಹ ಬಹಳ ಅವರ ಮೇಲೆ ಭಕ್ತಿಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಉತ್ಸವವನ್ನು ಆಚರಣೆ ಮಾಡ್ತಾರೆ. ಆದರೆ ಮುನಿ ಮಹಾರಾಜರು ಅಂದರೆ ಮುಖವನ್ನು ಕೆಳಗೆ ಹಾಕಿ ಕೂತ್ಕೊಳ್ತಾರೆ. ಅವರು ನಾವಲ್ಲ ಎಂದು ಹೇಳಿಲ್ಲ. ಇದರಿಂದ ಅವರು ಮಾಯಾಸಲ್ಯವನ್ನು ಬಂಧ ಮಾಡಿಕೊಳ್ತಾರೆ, ಮಾಯಾಚಾರವನ್ನು ಮಾಡ್ತಾರೆ, ನಿರ್ದೋಷವಾಗಿ ಆಚರಣೆ ಮಾಡ್ತಾ ಇರ್ತಾರೆ. ನೋಡ್ರಿ, ಮುನಿವ್ರತವನ್ನು ಅವರು ನಿರ್ದೋಷ ಆಚರಣೆ ಮಾಡ್ತಾ ಇರ್ತಾರೆ. ಆದರೂ ಸಹ ಸ್ವಲ್ಪ ಏನಾಗ್ತದೆ, ಅವರಿಗೆ ಮಾಯಾಚಾರ ಪ್ರಾಪ್ತವಾಗ್ತದೆ. ಇದರಿಂದ ಮಾಯಾಚಾರವನ್ನು ಸಲ್ಯ ಪ್ರಾಪ್ತವಾಗ್ತದೆ. ಆದರೆ ಮಾಯಾಸಲ್ಯ ಆದರೂ ಸಹ ಜೀವನ ಪೂರ್ತಿಯಾಗಿ ಗುರುಗಳ ಹತ್ರ ಹೋಗಿ ಅವರು ತಮ್ಮ ಮಾಯಾಸಲ್ಯ ವಿಚಾರವಾಗಿ ಹೇಳೋಲ್ಲ ಮತ್ತು ಅದಕ್ಕೆ ಪ್ರಾಯಶ್ಚಿತ್ತವನ್ನು ತೆಗೆದುಕೊಳ್ಳೋಲ್ಲ. ದೋಷಗಳಾದರೆ ದೋಷಗಳ ನಿವಾರಣೆಗಾಗಿ ಗುರುಗಳ ಹತ್ರ ಹೋಗಿ ದೋಷಗಳನ್ನು ಹೇಳಿದಾಗ ಹೇಗಿದೆಯೋ ಹಾಗೆಯೇ ಹೇಳಿದಾಗ
ಅರ್ಧ ಏನಾಗ್ತದೆ, ದೋಷ ದೂರವಾಗ್ತದೆ. ಇನ್ನು ಗುರುಗಳು ಅದಕ್ಕೆ ಪ್ರಾಯಶ್ಚಿತ್ತ ಏನು ಕೊಡ್ತಾರೆ, ಆ ಕೊಟ್ಟಂಥ ಪ್ರಾಯಶ್ಚಿತ್ತಗಳನ್ನು ಶ್ರದ್ಧೆಯಿಂದ ಅದನ್ನು ಪಾಲನೆ ಮಾಡಿದಾಗ ಪೂರ್ಣವಾದ ದೋಷ ದೂರವಾಗ್ತದೆ, ಪೂರ್ಣ ಪ್ರಾಯಶ್ಚಿತ್ತ ಆಗ್ತದೆ ಆದ ದೋಷಕ್ಕೆ. ಆದರೆ ಮೃದುಮತಿ ಮುನಿ ಮಹಾರಾಜರು ಗುರುಗಳ ಹತ್ರ ಹೇಳೋಲ್ಲ, ಅದನ್ನು ಪ್ರಾಯಶ್ಚಿತ್ತನೂ ತಗೊಳ್ಳೋಲ್ಲ, ನಿಂದನೂ ಮಾಡಿಕೊಳ್ಳಲ್ಲ, ಘರನೂ ಮಾಡಿಕೊಳ್ಳಲ್ಲ, ಅದ್ರ ಬಗ್ಗೆ ಸ್ವಲ್ಪನೂ ಅವರಿಗೆ ಪಶ್ಚಾತ್ತಾಪನೂ ಇಲ್ಲ. ಹಾಗೆಯೇ ಅವರು ಕಳೀತಾ ಇರ್ತಾರೆ. ಮತ್ತು ಒಂದು ದಿವಸ ಅವ್ರದ್ದು ಏನಾಗ್ತದೆ, ಕಾಲವಾಗ್ತದೆ. ಕಾಲವಾದಾಗ ಅವರು ಸ್ವರ್ಗದಲ್ಲಿ ಹೋಗಿ ಜನ್ಮವನ್ನು ಪಡಿತಾರೆ. ಯಾರು ಅಸಿದಾರ ವ್ರತವನ್ನು ಪಾಲನೆ ಮಾಡುವಂಥ ಅಭಿರಾಮನಿದ್ದ, ಅಭಿರಾಮನು ಎಲ್ಲಿ ಜನ್ಮವನ್ನು ಪಡೆದಿದ್ದ ಅಲ್ಲೇ ಹೋಗಿ ಇವರು ಸ್ವರ್ಗದಲ್ಲಿ ಜನ್ಮವನ್ನು ಪಡಿತಾರೆ. ಇಬ್ಬರು ಒಟ್ಟಿಗೆ ಇರ್ತಾರೆ. ಹಾಗೆ ಎಷ್ಟೋ ಭವಗಳ ಸಂಬಂಧ ನೋಡಿ, ಎಷ್ಟು ದೂರ ಆದರೂ ಸಹ ಮತ್ತೆ ಎಷ್ಟೋ ಭವಗಳು ಕಳೆದ ಮೇಲೆ ಮತ್ತೆ ಒಟ್ಟಾಗ್ತಾರೆ. ಮತ್ತು ಅವರಿಬ್ಬರೂ ಸಹ ಸ್ವರ್ಗದಲ್ಲಿ ದೇವಪರ್ಯಾಯದಲ್ಲಿ ಸುಖವನ್ನು ಭೋಗಿಸ್ತಾ ಬಹುಕಾಲ ಕಳೀತಾರೆ. ಕಳೆದ ಮೇಲೆ ಯಾರು ಮೃದುಮತಿ ಇದ್ದರು, ಅವರ ಆಯು ಸ್ವಲ್ಪ ಕಡಿಮೆ ಇತ್ತು, ಅವರು ಬೇಗ ಅಲ್ಲಿಂದ ಚ್ಯುತರಾಗ್ತಾರೆ. ಬಂದು ಸೀದಾ ಇಲ್ಲಿ ಭರತ ಕ್ಷೇತ್ರದಲ್ಲಿ ಆನೆಯಾಗಿ ಹುಟ್ಟುತ್ತಾರೆ. ಏನಾಗ್ತಾರೆ ಅವರು? ತ್ರಿಲೋಕ ಕಂಟಕ ಆನೆ. ಅಂದರೆ ತ್ರಿಲೋಕಂಟಕ ಆನೆಯಾಗಿ ರಾವಣನ ಪಟ್ಟದ ಆನೆ ಆಗ್ತದೆ. ಅದನ್ನು ರಾವಣನು ಕಾಡಿನಲ್ಲಿ ವಶಪಡಿಸಿಕೊಳ್ತಾನೆ. ಮತ್ತು ರಾವಣನ ಮೃತ್ಯು ಆದ ಮೇಲೆ ರಾಮ ಮತ್ತು ಲಕ್ಷ್ಮಣರು ಅಯೋಧ್ಯೆಗೆ ಆನೆಯನ್ನು ತೆಗೆದುಕೊಂಡು ಬರ್ತಾರೆ. ಆನೆ ಏನಾಗ್ತದೆ, ಒಮ್ಮೆ ಮದವೇರಿ ಕಂಬವನ್ನು ಮುರ್ಕೊಂಡು ರಾಜಬೀದಿಯಲ್ಲೆಲ್ಲ ದಾಂಧಲಿಯನ್ನು ಮಾಡ್ತಾ ಬರ್ತಾ ಇರ್ತದೆ. ಮತ್ತು ಯಾವಾಗ ಅದರ ಮುಂಭಾಗದಲ್ಲಿ ಭರತ ಹೋಗ್ತಾನೆ ಆಗ ಆನೆ ಶಾಂತವಾಗ್ತದೆ. ಅಂದರೆ ಪೂರ್ವಜನ್ಮದ ಜಾತಿ ಸ್ಮರಣೆ ಆಗ್ತದೆ. ಅಂದರೆ ಹಿಂದಿನ ಪರ್ಯಾಯದಲ್ಲಿ ಇಬ್ಬರೂ ಸಹ ಸ್ವರ್ಗದಲ್ಲಿ ದೇವ ಪರ್ಯಾಯದಲ್ಲಿ ಏನಾಗಿದ್ರು, ಅವರು ಒಟ್ಟೊಟ್ಟಿಗೆ ತಿರುಗಾಡ್ತಾ ಇದ್ರು, ಒಂದೇ ಕಡೆಯಲ್ಲಿ ಇರ್ತಿದ್ರು. ಮತ್ತು ಜಾತಿ ಸ್ಮರಣೆ ಆಗ್ತದೆ. ಅವತ್ತಿನಿಂದ ಆನೆ ಏನಾಗ್ತದೆ, ಶಾಂತವಾಗಿ ಇರ್ತದೆ ಮತ್ತು ಯಾವುದೇ ರೀತಿಯಾದಂಥ ದಾಂಧಲಿ ಮಾಡೋಲ್ಲ. ಆ ಆನೆಯೂ ಸಹ ಸಮೋಸರಣದಲ್ಲಿ ಬಂದಿರ್ತದೆ. ದೇಶಭೂಷಣ ಕೇವಲಿಗಳು ಇವೆಲ್ಲ ಉಪದೇಶವನ್ನು ಹೇಳ್ತಾ ಇರ್ತಾರೆ. ಆನೆಯೂ ಸಹ ಎಲ್ಲವನ್ನ ಕೇಳಿಸ್ಕೊಳ್ತಾ ಇರ್ತದೆ. ಅಲ್ಲಿ ಆನೆಯು ಅಣುವ್ರತವನ್ನು ಗ್ರಹಣಿಯನ್ನು ಮಾಡ್ತದೆ. ಗಂಧಕುಟಿಯಲ್ಲಿ ದೇಶಭೂಷಣರ ಗಂಧಕುಟಿಯಲ್ಲಿ ಅದು ಅಣುವ್ರತವನ್ನು ಗ್ರಹಣಿಯನ್ನು ಮಾಡಿ ಬಹಳ ನಿರ್ದೋಷವಾಗಿ ಪಾಲನೆಯನ್ನು ಮಾಡ್ತದೆ. 15 ದಿವಸ 20 ದಿವಸ ಉಪವಾಸ ಮಾಡ್ತದೆ. ಒಂದೊಂದು ತಿಂಗಳ ಉಪವಾಸ ಮಾಡ್ತದೆ ಆನೆ. ಪಾರಣೆಯ ದಿನದಂದು ಬಿದ್ದಂಥ ಒಣಗಿದಂಥ ಎಲೆಗಳನ್ನು ಪಾರಣೆ ಮಾಡ್ತದೆ ಆನೆ. ಮತ್ತು ನೀರು ಕುಡಿಬೇಕಂತ ಹೇಳಿದರೆ ಎಲ್ಲ ಆನೆಗಳು ಬೇರೆ ಪ್ರಾಣಿಗಳೆಲ್ಲವೂ ಸಹ ನೀರಿನಲ್ಲಿ ಪ್ರವೇಶ ಮಾಡಿ ಆ ಕಡೆ ಹೋದ್ಮೇಲೆ ಆಮೇಲೆ ಹೋಗಿ ನೀರು ಕುಡಿದು ಬರ್ತದೆ. ಆಮೇಲೆ ಜನರಿಗೆಲ್ಲ ಗೊತ್ತಾಗ್ತದೆ, ಅಯೋಧ್ಯೆಲಿರುವಂಥ ಪ್ರಜೆಗಳಿಗೆಲ್ಲ, ಅವರೆಲ್ಲರೂ ಸಹ ಅದಕ್ಕೆ ಪಾರಣೆಯನ್ನು ಮಾಡಿಸ್ತಾರೆ. ಕೊನೆಗೆ ಅದಕ್ಕೆ ಎಲ್ಲ ಮನೆಯಲ್ಲಿ ನಿಮ್ಮಂಥ ಶ್ರಾವಕರೆಲ್ಲರೂ ಸಹ ಅದಕ್ಕೆ ಎಲ್ಲ ಲಾಡು, ಸ್ವೀಟು ಮತ್ತು ಆಹಾರ ಪದಾರ್ಥಗಳನ್ನೆಲ್ಲವೂ ಸಹ ಅದಕ್ಕೆ ಪಾರಣೆಯ ದಿನದಂದು ಕೊಡ್ತಾ ಬರ್ತಾರೆ. ಕೊನೆಗೂ ಸಹ ಅದು ಆಹಾರವನ್ನು ಕಡಿಮೆ ಮಾಡ್ತಾ ಶರೀರವನ್ನು ಕೃಷಣ ಮಾಡ್ಕೊಳ್ತಾ ಕಷಾಯಗಳನ್ನು ಕಡಿಮೆ ಮಂದ ಮಾಡ್ಕೊತ ಆನೆ ಸಮಾಧಿ ಮರಣವನ್ನು ಮಾಡ್ಕೊಳ್ತದೆ. ಪೂರ್ಣ ಆಹಾರವನ್ನು ತ್ಯಾಗ ಮಾಡಿ ಸಮಾಧಿಯನ್ನು ಮಾಡಿಕೊಂಡು ಸ್ವರ್ಗದಲ್ಲಿ ಹೋಗಿ ದೇವ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆ. ಕೊನೆಗೆ ಪರಂಪರದಿಂದ ಅದು ಸಹ ಒಂದು ದಿವಸ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆ. ಭರತನು ಎಲ್ಲವನ್ನ ಕೇಳ್ತಾನೆ. ಭರತನಿಗೆ ವೈರಾಗ್ಯವಾಗಿರ್ತದೆ ಮೊದಲಿನಿಂದನೂ ಸಹ. ಆತನು ದೇಶಭೂಷಣ ಕೇವಲಿಗಳ ಸಮೋಸರಣದಲ್ಲಿ ಆತನು ದೀಕ್ಷೆಯನ್ನು ಧಾರಣೆಯನ್ನು ಮಾಡ್ತಾನ. ದೀಕ್ಷೆ ಧಾರಣೆ ಮಾಡಿ ಅನುಘೋರ ತಪಸ್ಯವನ್ನು ಮಾಡ್ತಾನಾತ. ತಪಸ್ಯವನ್ನು ಮಾಡಿ ಕರ್ಮಗಳನ್ನೆಲ್ಲವೂ ಸಹ ನಷ್ಟ ಮಾಡಿಕೊಂಡು
ಅದೇ ಭಾವದಿಂದ ಆತನು ಮೋಕ್ಷಕ್ಕೆ ಹೋಗ್ತಾನೆ. ಯಾವ ಭರತ? ರಾಮನ ತಮ್ಮ ಭರತ. ಮತ್ತು ಆತನ ತಾಯಿ ಬಹಳ ದುಃಖಿ ಆಗ್ತಾರೆ. ಮಗ ದೀಕ್ಷೆ ತಗೊಂಡ ತಕ್ಷಣ ಬಹಳ ದುಃಖಿತರಾಗಿ ಬಿಡ್ತಾರೆ. ಅವರು ದುಃಖದಿಂದ ಅವರು ಮೂರ್ಛಿತರಾಗಿ ಬಿದ್ದು ಬಿಡ್ತಾಳೆ. ಮಗನ ಮೇಲೆ ಭಾಳ ಮೋಹ ಇರ್ತದೆ ರೀ. ನಿಮ್ಮೆಲ್ಲರಿಗೂ ಮಕ್ಕಳ ಮೇಲೆ ಮೋಹ ಐತಿಲ್ಲ? ಹಾಂ, ಅದಕ್ಕೆ ಬಿಡಂಗೇ ಇಲ್ಲ. ಹಾಂ, ದೀಕ್ಷಾ ತೊಗೊತಾರಂದರೆ ಕಳಿಸ್ತೀರೇನಾ? ಹಾಂ, ಕಳ್ಸಂಗಿಲ್ಲ. ಹಾಂ, ದೀಕ್ಷಾ ತೊಗೊತಾರಂದರೆ ಬೇಗ ಮದುವೆ ಮಾಡಿಬಿಡ್ತೀರಿ. ಏನು ಮಾಡ್ತೀರಿ ಹೇಳ್ರಿ? ಆದರೆ ಆಕೆನೂ ಸಹ ಹಾಗೆ ಮಾಡಿದ್ಲು. ನಿಮ್ಮ ಹಾಗೆ ಸಹ ಮೋಹ ಸಂಸಾರದಲ್ಲಿ ಅನಾದಿ ಕಾಲದಿಂದ ಜೀವದೊಂದಿಗಿದೆ. ಮೋಹವೇ ಸಂಸಾರಕ್ಕೆ ಕಾರಣವಾದಂಥದ್ದಿದೆ. ಮೋಹದಿಂದಲೇ ತಾವು ಸಂಸಾರದಲ್ಲಿ ಪರಿಭ್ರಮಣೆ ಮಾಡ್ತಾ ಇರ್ತಾರೆ, ಮತ್ತು ಬೇರೆಯವರನ್ನು ಸಹ ಮೋಹದಿಂದ ಸಂಸಾರ ಪರಿಭ್ರಮಣೆಯನ್ನು ಮಾಡಿಸ್ತಾರೆ. ಆಕೆಯು ಬಹಳ ದುಃಖಿಯಾಗಿರ್ತಾಳೆ, ಮೂರ್ಛಿತಳಾಗಿ ಬೀಳ್ತಾಳೆ ಕೆಳಗೆ ಹಾಕಿ. ಆಗ ರಾಮ ಮತ್ತು ಲಕ್ಷ್ಮಣರು ಉಪದೇಶವನ್ನು ಮಾಡ್ತಾರೆ. ಉಪದೇಶದಿಂದ ಆಕೆ ಸ್ವಲ್ಪ ಚೇತರಿಸಿಕೊಳ್ತಾಳೆ. ಕೊನೆಗೆ ಆಕೆಯೂ ಸಹ ದೀಕ್ಷೆಯನ್ನು ಧಾರಣೆ ಮಾಡ್ತಾಳೆ. ದೀಕ್ಷೆ ಧಾರಣೆ ಮಾಡಿ ಭರತನ ತಾಯಿ ಯಾರು? ಕೈಕೆ ದೀಕ್ಷೆ ಧಾರಣೆಯನ್ನು ಮಾಡಿ ಆರಿಕ ಆಗ್ತಾಳೆ ಮತ್ತು ತಪಸ್ಯವನ್ನು ಮಾಡಿ ಸ್ತ್ರೀ ಪರ್ಯಾಯವನ್ನು ಛೇದ ಮಾಡಿ ಸ್ವರ್ಗದಲ್ಲಿ ಪುರುಷ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಳ್ತಾಳೆ. ಹಾಗೆಯೇ ಇಲ್ಲಿ ವೇಷಭೂಷಣ ಕೇವಲಿಗಳು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ಸಂಸಾರದಲ್ಲಿ ಅಂದರೆ ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದು ಅಂದರೆ ನಿರ್ಮಲವಾದ ಸಮ್ಯಕ್ತವನ್ನು ಧಾರಣೆ ಮಾಡುತ್ತಾ ಅವರು 3 ಅಂದರೆ ಆಕೆಯೊಂದಿಗೆ 300 ಸ್ತ್ರೀಯರು ದೀಕ್ಷೆಯನ್ನು ಧಾರಣೆ ಮಾಡಿದರು. ಕೈಕೆಯೊಂದಿಗೆ ಎಷ್ಟು ಜನ ದೀಕ್ಷೆ ತಗೊಂತಾರ? 300 ಜನ ದೀಕ್ಷೆಯನ್ನು ಧಾರಣೆ ಮಾಡಿದರು. ಪೃಥ್ವಿಮತಿ ಹೆಸರಿನ ಆರೈಕೆಯ ಬಳಿ ದೀಕ್ಷಿತರಾದರು. ಯಾರ ಹತ್ರ? ಪೃಥ್ವಿಮತಿ ಆರಿಕಾ ಬಳಿ. ಸಮಸ್ತ ಗೃಹಸ್ಥ ಧರ್ಮವನ್ನು ಬಲೆಯನ್ನು ಬಿಟ್ಟು ಅವರು ಆರಿಕಾ ದೀಕ್ಷೆಯನ್ನು ಧಾರಣೆ ಮಾಡಿ ತಪಸ್ಯವನ್ನು ಮಾಡಿ ಸಮಾಧಿ ಮರಣವನ್ನು ಮಾಡಿಕೊಂಡು ಸ್ವರ್ಗದಲ್ಲಿ ದೇವಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡರು. ಈ ಎಲ್ಲ ದೇಶಭೂಷಣ ಮತ್ತು ಮುನಿರಾಜರ ಸಭೆಯಲ್ಲಿ ಒಂದು ಕಡೆ ಉತ್ತಮ ತೇಜಸ್ಸನ್ನು ಧಾರಣೆ ಮಾಡಿದಂಥ ಮುನಿಗಳು ಸಮೂಹವಿದ್ದರೆ, ಇನ್ನೊಂದು ಕಡೆಗೆ ಆರಿಕೆಯರ ಸಮೂಹವಿರುತ್ತದೆ. ಇವೆಲ್ಲವನ್ನು ನೋಡಿ ಬಹಳಷ್ಟು ಜನ ಶ್ರಾವಕರೆಲ್ಲರೂ ಸಹ ತಮಗೆ ಶಕ್ತಿ ಇರುವಷ್ಟು ವ್ರತಗಳನ್ನು ಧಾರಣೆಯನ್ನು ಮಾಡ್ತಾರೆ. ಅಣುವ್ರತಗಳನ್ನು ಧಾರಣೆಯನ್ನು ಮಾಡಿದರು. ಹಾಗೆ ಎಲ್ಲರೂ ಸಹ ಸಂತೋಷದಿಂದ ವ್ರತಗಳನ್ನು ಧಾರಣೆ ಮಾಡಿ ವ್ರತಗಳನ್ನು ಪಾಲನೆ ಮಾಡುವುದರೊಂದಿಗೆ ಆತ್ಮಕಲ್ಯಾಣದಲ್ಲಿ ನಿರತರಾದರು. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾಕೆಂದರೆ ಸೂರ್ಯೋದಯ ಮತ್ತು ಚಂದ್ರೋದಯರ ಭವ್ಯ ಜನರು ಪ್ರಕಾಶದಿಂದ ಹಾಗೆ ಮುಕ್ತರಾಗಲಿಲ್ಲ ಅಂತ ಹೇಳಿದರೆ, ಸೂರ್ಯೋದಯ ಮತ್ತು ಚಂದ್ರೋದಯರು ಭವ್ಯ ಜನರು ಪ್ರಕಾಶದಿಂದ ಅಂತ ಹೇಳಿದರೆ ಪ್ರಕಾಶನದಿಂದ ಮುಕ್ತರಾಗಲಿಲ್ಲ. ಅಂದರೆ ಕೇವಲ ಸೂರ್ಯೋದಯರು ಚಂದ್ರೋದಯರು ಅವರಿಗೆ ಪೂರ್ವದಲ್ಲೂ ಸಹ ಏನಾಗಿತ್ತು ಹೇಳ್ರಿ, ಎಷ್ಟು ಭವಗಳ ಹಿಂದೆ, ಅನಂತ ಭವಗಳ ಹಿಂದೆ ಆದಿನಾಥರೊಂದಿಗೆ ದೀಕ್ಷೆಯನ್ನು ಧಾರಣೆ ಮಾಡಿದ್ರು. ಇವರು ಯಾರೊಟ್ಟಿಗೆ ದೀಕ್ಷೆ ತಗೊಂಡಿದ್ರು? ಆದಿನಾಥರೊಂದಿಗೆ. ನಿಮಿತ್ಯ ಸಿಕ್ಕಿದ ತಕ್ಷಣವೇ ಜೀವಿಯ ಉಪಾದಾನ ಜಾಗೃತ ಆಗಬೇಕಂತಿಲ್ಲ. ನಿಮಿತ್ತಿಗಳು ಆದಿನಾಥರ ಸಮಯದಲ್ಲಿ ಪ್ರಾಪ್ತವಾಗಿತ್ತು ಅವರಿಗೆ. ಆದರೆ ಪ್ರಾಪ್ತವಾಗಿಯೂ ಸಹ ದೀಕ್ಷಿತರಾಗಿದ್ದರು. ಆದರೆ ದೀಕ್ಷೆಯನ್ನು ಧಾರಣೆ ಮಾಡಿ ಪಾಲನೆಯನ್ನು ಮಾಡಲಿಲ್ಲ ಮತ್ತು ಮಾರ್ಗದಿಂದ ವಂಚಿತರಾದರು, ಉನ್ಮಾರ್ಗದಲ್ಲಿ ಹೋದರು. ಅದರ ಪರಿಣಾಮವಾಗಿ ಸಂಸಾರದಲ್ಲಿ ಅನಂತಕಾಲ ಪರಿಭ್ರಮಣೆಯನ್ನು ಮಾಡಿದರು. ಅಂದರೆ ಸೂರ್ಯೋದಯ ಚಂದ್ರೋದಯರಿಗೆ ಪ್ರಕಾಶಗಳು ಅಂದರೆ
ಧರ್ಮ ಪ್ರಾಪ್ತವಾದರೂ ಸಹ ಅವರೇನಾಗಲಿಲ್ಲ, ಆತ್ಮಕಲ್ಯಾಣವನ್ನು ಮಾಡಿಕೊಂಡಿಲ್ಲ. ಯಾವಾಗ ಇವರಿಗೆ ಭವಿತವತ್ತು ಉದಯ ಆಯಿತು, ಸಂಸಾರದ ಪಾರಾಗುವಂಥ ಸಮಯ ನಿಕಟ ಬಂತು, ಆಗಲೇ ಇವರಿಗೆ ಸದ್ಬುದ್ಧಿ ಪ್ರಾಪ್ತವಾಯಿತು. ಮರೀಚಿಯ ಶಿಷ್ಯರಾಗ್ತಾರೆ. ಹೋಗಿ ಯಾರು ಶಿಷ್ಯರಾಗ್ತಾರೆ? ಅವರು ಮರೀಚಿಯ ಶಿಷ್ಯರಾಗಿ ಅನಾದಿ ಕಾಲ ಪರಿಭ್ರಮಣೆಯನ್ನು ಮಾಡ್ತಾರೆ. ಅದೇ ರೀತಿ ಬಹು ದುರ್ಲಭದಿಂದ ದುರ್ಲಭವಾದಂಥದ್ದಿದೆ ಬಂಧುಗಳೇ ಸಮ್ಯಕ್ತ್ವ ಮತ್ತು ಸನ್ಮಾರ್ಗ. ಧರ್ಮವು ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಯಾವ ಧರ್ಮ? ಜಿನೇಂದ್ರ ಭಗವಂತರು ಹೇಳಿದಂಥ ಧರ್ಮವು. ಆ ಧರ್ಮವನ್ನು ಗ್ರಹಣೆ ಮಾಡಿ ಒಂದು ವೇಳೆ ನೀವು ಧರ್ಮಾತ್ಮರಾದರೆ ನಿಮ್ಮ ಕಲ್ಯಾಣ ನಿಶ್ಚಿತವಾದಂಥದ್ದಿದೆ. ಧರ್ಮ ಎಷ್ಟು ಪ್ರಕಾರ ಇದೆ? ಧರ್ಮ 2 ಪ್ರಕಾರ ಇದೆ. ಎಷ್ಟು ಪ್ರಕಾರ ಧರ್ಮ ಇದೆ? 2 ಪ್ರಕಾರ ಧರ್ಮ ಇದೆ. ನಿಮ್ಮಲ್ಲಿ ಇದ್ರೀಗ ಯಾವ ಧರ್ಮ ಇದೆ? ಶ್ರಾವಕ ಧರ್ಮ ಇರಬೇಕು, ಹೌದಲ್ಲ? ಶ್ರಮಣ ಧರ್ಮ ಅಂತೂ ಇಲ್ಲ. ಶ್ರಮಣ ಧರ್ಮ ಮುಂದೆ ಆಗ್ಬೋದು, ನೀವು ಹೋಗಿ ಏನಮಾಗ್ಬೋದು? ಶ್ರಮಣರಾಗ್ಬೋದು. ನಿಮ್ಮಲ್ಲಿದ್ದರೆ ಯಾವ ಧರ್ಮ ಇದೆ? ಶ್ರಾವಕ ಧರ್ಮವಿದೆ. ಶ್ರಾವಕ ಧರ್ಮದಲ್ಲಿ ಶ್ರದ್ಧಾವಂತರು, ವಿವೇಕವಂತರು, ಕ್ರಿಯಾವಂತರು ಅಂದರೆ ಕ್ರಿಯೆ ಇರೋರು. ಶ್ರದ್ಧಾವಾನರು, ವಿವೇಕವಾನರು, ಕ್ರಿಯಾವಾನರು. ಶ್ರದ್ಧೆಯನ್ನು ಯಾವುದರಲ್ಲಿ ಶ್ರದ್ಧೆ? ಜಿನೇಂದ್ರ ಭಗವಂತರು ಹೇಳಿದಂಥ ವಾಣಿಯಲ್ಲಿ 7 ತತ್ವ, 9 ಪದಾರ್ಥ, 6 ದ್ರವ್ಯ, 2 ಧರ್ಮದ ಮೇಲೆ ಯಾರು ಶ್ರದ್ಧೆಯನ್ನು ಮಾಡ್ತಾರೆ, ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ಶ್ರದ್ಧೆಯನ್ನು ಮಾಡುವಂಥವರು, ನಿಜವಾದಂಥ ದೇವಶಾಸ್ತ್ರ ಗುರುಗಳಲ್ಲಿ ಶ್ರದ್ಧೆಯನ್ನು ಮಾಡುವಂಥವರು, ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆಯನ್ನಿಡುವಂಥವ್ರು, ಅಂಥವರು ಧರ್ಮಾತ್ಮರಿದ್ದಾರೆ. ಹಾಗೆ ಯಾರಿಗೆ ಶ್ರದ್ಧೆ ಇಲ್ಲ ಅವರು ಬಹಿರಾತ್ಮರಿದ್ದಾರೆ. ಇದ್ದಾರೆ ಅವರು? ಧರ್ಮಾತ್ಮರಿಲ್ಲದೆ ಇದ್ರೆ ಯಾವ ಆತ್ಮರಿದ್ದಾರೆ ಅವರು? ಬಹಿರಾತ್ಮರಿದ್ದಾರೆ. ಧರ್ಮಾತ್ಮರು ಮತ್ತು ಅಧರ್ಮಾತ್ಮರು, ಪರಮಾತ್ಮರು. ಧರ್ಮ ಮತ್ತು ಅಧರ್ಮ ಎರಡೂ ಒಟ್ಟಿಗೆ ಇರೋಲ್ಲ. ಧರ್ಮ ಇರಬೇಕು ಅಥವಾ ಅಧರ್ಮ ಇರಬೇಕು, ಎರಡರಲ್ಲಿ ಯಾವುದಾದ್ರು ಒಂದೇ ಇರ್ತೈತಿ. ಕೆಲವರು ಹೇಳ್ತಾರೆ ಎರಡೂ ಮಾಡ್ತೀವಿ ಮಹಾರಾಜ್ರೆ ಅಂತ. ಅರ್ಧ ಅರ್ಧ. ಇಲ್ಲೂ ಬಸ್ತಿಗೂ ಬರ್ತೀವಿ, ಹಾಗೇನೆ ಜಿನವಾಣಿ ಹೇಳಿದನು ನಂಬ್ತೀವಿ, ಮುನಿಗಳು ಹೇಳಿದನು ನಂಬ್ತೀವಿ, ಮತ್ತು ಜಿನೇಂದ್ರ ಭಗವಂತರ ಪೂಜೆನೂ ಮಾಡ್ತೀವಿ, ಮತ್ತು ಹೊರಗಡೆ ಹೋಗಿ ಎಲ್ಲನೂ ಮಾಡ್ತೀವಿ. ಹಾಗೆ ಒಬ್ಬರು ಅಲ್ಲ ಅನ್ನೋರಿದ್ದಾರ, ಅವರು ಅಲ್ಲ ಮಾತ್ರ ಅವ್ರೇನು ಮಾಡ್ತಾರ ಇದ್ದಾರೆ, ಯಾರೂ ಇಲ್ಲ ಅಂತಾರೆ. ಆದರೆ ಇವರು ಹೊರಗೆ ಹೋಗಿ ಅಂತ ಏನಂತಾರ? ಎಲ್ಲ ನಮ್ಮದೇ ಅಂತಾರೆ. ಅವ್ರು ಅವರು ಬಿಟ್ಟಿದ್ದಲ್ಲ ಎಲ್ಲ ನಮ್ಮದೇ ಐತಿ. ಆದರೆ ಹಿಂಗೆ ಮಾಡಿದ್ರೆ ಕಲ್ಯಾಣ ಆಗ್ತೈತಿ? ಧರ್ಮಾತ್ಮರಾಗ್ತಾರವರು? ಧರ್ಮಾತ್ಮರಾಗುವುದಕ್ಕೆ ಸಾಧ್ಯ ಇಲ್ಲ. ಧರ್ಮಾತ್ಮರಾದವರು ದೃಢವಾದ ಶ್ರದ್ಧೆಯನ್ನು ಉಳ್ಳವರಾಗಿರ್ತಾರೆ. ಅವರು ಯಾವಾಗಲೂ ಸಹ ಶ್ರದ್ಧೆಯಿಂದ ಅವರು ಏನಾಗಲ್ಲ, ವಿಮುಖರಾಗುವುದಿಲ್ಲ. ದೃಢವಾದ ಶ್ರದ್ಧೆ ಇರ್ತದೆ. ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಕಷ್ಟ ಬಂದಾಗ ಏನು ಬೇಕಾದ್ರೆ ಒಂದು ನೋಡಿದ್ರೆ ಎಲ್ಲ ಕಡೆಗೂ ಒಂದು ಬಾವಿಲಿ ಒಂದು ಗುಂಡುಗಲ್ಲೆಲ್ಲ ಇಡ್ತಾರೆ. ಯಾಕ ಬಾವಿ ಕಟ್ಟಿಲಿ? ಗುಂಡುಗಲ್ಲ ಬಾವಿ ತೋಡಿ ಬಾವಿ ಮಗಲ ಗುಂಡುಗಲ್ಲಿಟ್ಟು ಪೂಜೆ ಮಾಡೋದು. ಕೆಲವು ಬಾವಿಲೆಲ್ಲ ನೋಡಿದೆವಪ್ಪ, ಎಲ್ಲ ಬಾವಿ ಕಟ್ಟಿಲಿದ ಒಂದು ಗುಂಡುಗಲ್ಲ. ಗೊತ್ತಿಲ್ಲ ನಮ್ಗೆ ಏನಾಯ್ತು ಅಂತ ಹೇಳ್ದ. ನಾವಿರ್ಬೋದಾ ಇವ್ರು ದೇವ್ರೇ ಅಂತ ತಿಳ್ಕೊಂಡಿವಿ, ನಾವು ದೇವ್ರು ಇರ್ಬೇಕಂತ ಹೇಳದ್ನ. ಹಂಗೆ ಎಲ್ಲ ಕೆಲವೆಲ್ಲ ಬಾವಿಲಿ ಇದಾವ, ಬಾವಿ ಕಟ್ಟಿಲ್ಲ, ಬಾವಿ ಸೈಡಿಗೆಲ್ಲ ಇಟ್ಟಾರ, ನೋಡಿರ್ಬೇಕಲ್ಲ ನೀವು. ಹಾಗೆ ಈ ಗುಂಡುಗಲ್ಲೆಲ್ಲ ದೇವರು ಆಗಂಗಿಲ್ಲ. ದೇವರಲ್ಲಿ ಇರಬೇಕು, ಸ್ವರೂಪಗಳಿರಬೇಕು, ಗುಣಗಳಿರಬೇಕು. ಎಲ್ಲಿದ್ದಾವೆ ಅವರಲ್ಲಿ ಗುಣಗಳ? 18 ದೋಷ
ರೈತರಾಗಿರಬೇಕು. ನೀವು ಈ ಥರ ಭಗವಂತರು ಸರ್ವಜ್ಞರು ಹಿತೋಪದೇಶಿಗಳಾಗಿರಬೇಕು. ಇಂಥವರು ದೇವರಿದ್ದಾರೆ, ಭಗವಂತರಿದ್ದಾರೆ. ಕಂಡು ಕಲ್ಲೆಲ್ಲ ದೇವರಾಗಂಗಿಲ್ಲ. ಹೇಗೆ ದೇವರಾಗ್ತೈತಿ? ಅವೆಲ್ಲ ಪೂಜೆ ಮಾಡ್ಕೊಂತ ಉಳಿದಿವ ಅಂದ್ರೆ ಮುಂದೆ ಇಂಥ ಕಾಡುಗಲ್ಲ ಆಗ್ಬೇಕಾಗ್ತೈತಿ. ಮುಂದೆ ಕಲ್ಲು ಏಕೆಂದ್ರೆ ಜೀವ ಐತಿ, ಕಲ್ಲು ಆಗಲಿಲ್ಲ. ಹಿಂದೆಷ್ಟೋ ಸಲ ಆಗಿ ಬಂದೀವಿ ಸಂಸಾರದಾಗ, ಎಲ್ಲ ಯೋನಿಗಳಲ್ಲಿ ಪರಿಭ್ರಮಣೆ ಮಾಡಿ ಬಂದೀವಿ. ಕಲ್ಲೇನಾಗಿಲ್ಲ, ಕಲ್ಲಿಗೆ ಜೀವ ಐತಿಲ್ರಿ, ಕಲ್ಲಿಗೆ ಜೀವ ಐತಿ. ಮತ್ತು ನೀವೆಲ್ಲ ಲವಣ ತಿಂತೀರಲ್ಲ, ಸೇಂದ್ರ ಲವಣ ಜೀವ ಐತಿಲ್ಲ, ಇದಕ್ಕೆ ಜೀವ ಐತಿ. ಅದನ್ನು ಮೂಲಾಚಾರದಲ್ಲಿ ಹೇಳಿದಾರ. ಅದನ್ನೇನಂದ್ರೆ 6 ತಿಂಗಳು ತಿಕ್ತಾ ಇದ್ರು ಅದ್ರ ಜೀವ ಇರ್ತಿತ್ತಂತ. ಹಾಂ, ಕಲ್ಲ ಹಾಕಿ ಕರಿತಾ ಇದ್ರ ಅದನ್ನ ಜೀವ ಇರ್ತಿತ್ತಂತದ್ರಾಗ. ಅದಕ್ಕೆ ಭಾಳ ನಯಸ್ಸಾಗಿ ದೊಡ್ಡ ದೊಡ್ಡ ಹಳ್ಳಿ ಇರ್ತೈತಲ್ಲ, ಹಳ್ಳಿ ಇದ್ರ ಕಲ್ಲು ಒಂದು ವೇಳೆ ಲವಣ ಹಳ್ಳಿ ಹಾಗೇನೆ ಬಾಯಲ್ಲಿ ಬಂದರೆ ಇದಕ್ಕೆ ಅಂತರಾಯ ಇದೆ, ಕಟ್ಟಾದರೆ. ಈಗ ಲವಣ ಇದೆಯಲ್ಲ, ಮಹಾವ್ರತಿಗಳಿಗೆ ಏನಾದರೂ ಬಾಯಲ್ಲಿ ಬಂದ್ರೆ ಅಂತರಾಯ ಮಾಡ್ಕೊತಾರ. ಅದು ಕಲ್ಲು ಹಳ್ಳಿ ಅದರ ಲವಣದ ಹಲ್ಲು ಸಿಕ್ತಂದ್ರೆ, ಕಟ್ಟಾಯ್ತಂದ್ರೆ 32 ಅಂತರಾಯಿಗಳು. ಇದರಲ್ಲಿ ಇದೊಂದು ಅಂತರಾಯ ಇದಾವೆ. ಕಲ್ಲು ಸಿಕ್ತಂದ್ರೆ, ಕಲ್ಲು ಕಟ್ಟಾದರೂ ಅಂತರಾಯ ಐತಿ. ಹಳ್ಳು ಬರ್ತಾವಲ್ಲ, ಹಳ್ಳು ಅಂತೀರಿ ನೀವು, ಸಣ್ಣ ಹಳ್ಳು ಬರ್ತಾವಲ್ಲ, ಹಳ್ಳು ಸಹ ಬಾಯಿಯೊಳಗೆ ಬಂದ್ರೆ ಅಂತರಾಯ. ಯಾಕೆ ಅಂದರೆ ಜೀವ ಇದೆ ಅದರಲ್ಲಿ, ಸ್ಥಾವರ ಜೀವ ಇದೆ ಅದರಲ್ಲಿ. ಪಂಚಸ್ಥಾವರದಲ್ಲಿ ಪೃಥ್ವಿಕಾಯಿ ಇದೆಯಲ್ಲ, ಪೃಥ್ವಿಕಾಯಿ ಜೀವೇ ಇದೆ. ಲವಣವನ್ನು ಅದಕ್ಕಾಗಿ ಸಣ್ಣ ಬಾರೀಕಾಗಿ ಬೀಸ್ತಾರೆ ವೃತ್ತಿಗಳಾದವರು. ಮತ್ತು ಅದನ್ನು ಏನು ಮಾಡ್ತಾರ, ಬಿಸಿ ಮಾಡ್ತಾರೆ. ಅದನ್ನು ಬಿಸಿ ಮಾಡಿ ಮತ್ತು ಅಥವಾ ಬದಲಾವಣೆ ಆಯ್ತಂದ್ರೆ, ಬಿಸಿ ಅಥವಾ ಯಾವುದಾದ್ರು ಪದಾರ್ಥದಲ್ಲಿ ಹಾಕಿದ್ರಂದೆ ಕುದಿತಂದ್ರೆ ಅದೇನಾಗ್ತದೆ, ರೂಪ ರಸ ಗಂಧ ಬದಲಾಗಬೇಕು. ಬದಲಾಯ್ತಂತ ಹೇಳಿದರೆ ಅದೇನಾಗ್ತದೆ, ಅದು ಪ್ರಾಸುಕವಾಗ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಹಣ್ಣಿನಲ್ಲೂ ಸಹ ಅದೇ ಹೇಳಿದ್ದಾರೆ. ಹಣ್ಣು ಹಾಗೆ ತರಕಾರಿ ಇವು ಸಹ ಪ್ರಾಸುಕವಾದಂಥ ಕ್ರಿಯೆಗಳಲ್ಲಿ ಹೇಳಿದ್ದಾರೆ, ವೃತ್ತಿಗಳಿಗೆಲ್ಲ ಹೇಳಿದ್ದಾರೆ. ಇಲ್ಲೋ ಜ್ಞಾನಸಾಗರ ಮಹಾರಾಜರು ಪ್ರಾಸುಕ ಮಾಡುವಂಥ ಪುಸ್ತಕದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ಅಗ್ನಿಪಕ್ಕ ಅಂದರೆ ಅಗ್ನಿಗೆ ಏನಾಗಬೇಕು, ಅದು ಇದಾಗಬೇಕು. ಅದರಲ್ಲಿರ್ತಕ್ಕಂಥ ಎಲ್ಲ ರೂಪ ರಸ ಗಂಧ ಎಲ್ಲವೂ ಸಹ ಬದಲಾಗಬೇಕು. ಆಗ ಮಾತ್ರ ಅದು ಆಚಾರ್ಯಶ್ರೀಗಳ ಗುರುಗಳು ಜ್ಞಾನಸಾಗರರು ಇದರ ಬಗ್ಗೆ ಪ್ರಾಸುಕ ವಿಧಿ ಬಗ್ಗೆಲೇ ಅದ್ರ ಮ್ಯಾಗ ಬಹಳ ಡೀಟೇಲಾಗೆಲ್ಲ ಬರೆದಿದ್ದಾರಲ್ಲ. ಅದಕ್ಕೆ ಲವಣಗಳನ್ನು ಏನು ಮಾಡ್ತಾರೆ, ಅದನ್ನು ಸಣ್ಣದಾಗಿ ಬಾರೀಕಾಗಿ ಅದನ್ನು ಬೀಸಿ ಅದನ್ನು ಹಿಟ್ಟು ಮಾಡಿ ಅದನ್ನು ಪ್ರಾಸುಕ ಮಾಡ್ತಾರೆ. ಅದನ್ನು ಪ್ರಾಸುಕ ಮಾಡಿ ಇಟ್ಕೊತಾರೆ. ಪ್ರಾಸುಕ ಮಾಡಿದ ಮೇಲೆ ಎಷ್ಟು ದಿನ ಮರ್ಯಾದ, ಎಷ್ಟು ಗಂಟೆ ಮರ್ಯಾದ? 6 ಗಂಟೆ ಮರ್ಯಾದ ಇದೆ ಅದಕ್ಕೆ. ಲವಣವನ್ನು ಅದನ್ನು ಪುಡಿ ಮಾಡಿ ಇಟ್ಕೊಳಕ್ಕೆ ಬರೋಂಗಿಲ್ಲ. ಎಷ್ಟು ಬೇಕೋ ಅಷ್ಟೇ ಆ ದಿವಸ ಆ ದಿವ್ಸಕ್ಕೆ ಬೇಕಾದಷ್ಟೇ ಅದನ್ನು ಮಾಡ್ಕೊಳ್ತಾರೆ. ಕೆಲವರೆಲ್ಲ ಗೊತ್ತಿಲ್ಲದಿದ್ದವರು ನೀವೇನು ಮಾಡೋಂಗಿಲ್ಲ, ಸ್ವಾಧ್ಯಾಯ ಪ್ರೇಮಿಗಳಿದ್ದೀರಿ, ಸ್ವಾಧ್ಯಾಯ ಮಾಡಿದವರಿದ್ದೀರಿ, ಮತ್ತೆಲ್ಲ ನಿಮಗೆಲ್ಲ ಮಹಾರಾಜರು ಭಾಳ ಚಂದ ತಿಳಿಸಿದಾರಲ್ಲ, ಎಲ್ಲ ಹೇಳಿದ್ದಾರೆ. ಮತ್ತು ನೀವಂತೂ ಪೈಲ ಮಾಡಿ ಇಟ್ಕೊಳ್ಳೋಂಗಿಲ್ಲ. ಕೆಲವು ಕಡೆ ಏನು ಮಾಡ್ತಾರ, ಲವಣ ಅಂತ ಪೌಡ್ರ್ ಸಿಗ್ತೈತಿ, ಅಂಗಡಿಯಲ್ಲೂ ಸಿಗ್ತೈತಿ, ಅದರಂತ ಬರ್ತಾರ. ಇದು ಹೆಂಗೆ ಶುದ್ಧ ಆಗ್ತೈತಿ? ಶುದ್ಧ ಇರೋಂಗಿಲ್ಲ. ಇಲ್ಲಾಂದ್ರೆ ಕೆಲವರ ಮೊದಲನೇ ದಿವಸನೇ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊತಾರ. ಇದು ಸಹ ಶುದ್ಧ ಇರೋಂಗಿಲ್ಲ. ಹಾಗೆ ಯಾವ್ದು ಇಲ್ಲಿ ಆದ್ರೆ ಶುದ್ಧ ಭೋಜನ ಇಲ್ಲದಿದ್ದವರು ಅವ್ರು ಎಲ್ಲ ಕಡೆಗೆ ಹೋಗೋರಲ್ಲ, ಅವರೇನ ಸಮುದ್ರದ ಉಪ್ಪು ಗ್ರಹಣೆ ಮಾಡಾರ. ಸಮುದ್ರದ ಉಪ್ಪು ಮತ್ತು ಸಕ್ಕರೆಯನ್ನು 2 ಬಿಟ್ಟರೆ ಎಲ್ಲ ಶುದ್ಧ ಆಗ್ತಾರೆ. ಧರ್ಮದಿಂದಲೂ ಶುದ್ಧ ಆಗ್ತಾರ ಮತ್ತು ಸ್ವಾಸ್ಥ್ಯದಿಂದಲೂ ಶುದ್ಧ ಆಗ್ತಾರೆ. ಆರೋಗ್ಯನೂ ಭಾಳ ಸುಧಾರಣೆ ಆಗ್ತದೆ. ಈ ಸಕ್ಕರೆ ಮತ್ತು ಉಪ್ಪಿದೆಯಲ್ಲ, ಸಮುದ್ರದ ಉಪ್ಪು, ಇದು ಭಾಳ ಅಶುದ್ಧಿ ಇದೆ ಎರಡೂ ಸಹ. ಮತ್ತು ಇದರಿಂದ ಭಾಳಷ್ಟು ರೋಗಗಳು ಬರ್ತದೆ.
ಸೇಂದನವಣ ಉಪಯೋಗ ಮಾಡ್ಬೋದು. ಸೇಂದನವಣೆ ಇದೆ ಸಮುದ್ರದಲ್ಲ, ಅದೇನಿದೆ ಇದು ಸಿಂಧು ನದಿ ತೀರದಲ್ಲಿ ಎಲ್ಲ ದೊಡ್ಡ ಬಂಡೆನೇ ಇರ್ತದೆ ಇದು. ಹಾಂ, ಅಂದರೆ ಭೂಮಿ ಒಳಗಡೆ ಹಾಗೇನೆ ಖನಿಜವಾಗಿ ದೊಡ್ಡ ಬಂಡೆ ಕಲ್ಲು ಇರ್ತದೆ, ಸಿಲೆ ಕಲ್ಲು ಬರ್ತದಲ್ಲ ಹಾಗೇನೇ ಇರ್ತದೆ. ಅದನ್ನು ಒಡೆದು ತೆಗಿತಾರೆ. ಪಾಕಿಸ್ತಾನದಲ್ಲಿ ಜಾಸ್ತಿ ಸಿಗ್ತದೆ ಇದು. ಅದಕ್ಕೆ ಅಂಥದನ್ನು ಉಪಯೋಗವನ್ನು ಮಾಡಬಹುದು. ಹಾಗಾಗಿ ಇಂಥ ಗುಂಡುಗಲ್ಲೆಲ್ಲ ಪೂಜೆ ಮಾಡಿದ್ರೆ ಏನಾಗದು ಹೇಳ್ರಿ, ಮುಂದೆ ಗುಂಡುಗಲ್ಲಾಗಿ ಹುಟ್ಟಬೇಕಾಗ್ತೈತಿ. ಮತ್ತು ಯಾರು ಎಲ್ಲ ಮರ ಪೂಜೆ ಮಾಡ್ತಾರ, ಮರಗಳನ್ನು ಪೂಜೆ ಮಾಡಿದರೆ ಪಂಚೇಂದ್ರಿಯಾಗಿ ಗುಂಡುಗಲ್ಲ ಏಕೇಂದ್ರಿಯ ಇರ್ತದ. ಮತ್ತು ಮನುಷ್ಯರು ಪಂಚೇಂದ್ರಿಯ ಇದ್ದಾರ, ಪಂಚೇಂದ್ರಿಯಾಗಿ ಅದನ್ನು ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಾಗ ಏಕೇಂದ್ರಿಯ ಆಗಬೇಕಂತ ಭಾವದಿಂದ ಏನ್ರಿ ಇಲ್ಲ ಅಲ್ಲ. ಹಾಗೆ ಯಾರು ಗಿಡಗಳನ್ನು ಆಲದ ಮರ ಇವೆಲ್ಲ ಪೂಜೆ ಮಾಡ್ತಾರಲ್ಲ, ಆಲದ ಮರ ಪೂಜೆ ಮಾಡೋದ ಮುಂದಿನ ಜನ್ಮದಲ್ಲಿ ಆಲದ ಮರ ಎಷ್ಟೇಂದ್ರಿಯ ಜೀವಿ ಐತಿ? ಏಕೇಂದ್ರಿಯ ಐತದ, ಏಕೇಂದ್ರಿಯ ಐತಲ್ಲ, ಒಂದೇಂದ್ರಿಯ ಜೀವಿ ಐತಿ. ಮತ್ತು ಮುಂದಿನ ಭಾವದಲ್ಲಿ ಒಂದೇಂದ್ರಿಯ ಜೀವ ಆಗ್ಬೇಕೇನ್ರಿ? ಹಾಂ, ಒಂದೇಂದ್ರಿಯ ಜೀವ ಯಾರು ಆಲದ ಮರ ಸುತ್ತಾರ ಮುಂದಿನ ಭಾವದಲ್ಲಿ ಒಂದೇಂದ್ರಿಯ ಜೀವ ಆಲದ ಮರ ಹುಟ್ತಾರ. ಅದಕ್ಕಾಗಿ ಜಿನೇಂದ್ರ ಭಗವಂತರನ್ನು ಪೂಜೆ ಮಾಡುವಂಥ ಉದ್ದೇಶ ಜಿನೇಂದ್ರ ಭಗವಂತರಾಗಿ ನಮಗೂ ಗುಣಗಳು ಪ್ರಾಪ್ತವಾಗಲಿ. ಒಂದೇ ತದ್ಗುಣ ಲಬ್ಧಿ. ಯಾವ ಭಾವದಿಂದ? ಒಂದೇ ತದ್ಗುಣ ಲಬ್ಧಿ ಪ್ರಾಪ್ತವಾಗಲಿ ಎನ್ನುವ ಭಾವದೊಂದಿಗೆ ಪೂಜೆಯನ್ನು ಮಾಡಲಾಗ್ತದೆ. ಯಾವುದೇ ರೀತಿ ಬೇರೆ ಸಂಸಾರಿಕವಾದಂಥ ಅಪೇಕ್ಷೆಗಳಿಲ್ಲದೆ ಸಂಸಾರದ ವಸ್ತುಗಳು ತಾವಾಗೇ ಪ್ರಾಪ್ತವಾಗ್ತದೆ. ಅಪೇಕ್ಷೆ ಮಾಡಬೇಕಾಗಿಲ್ಲ. ಧರ್ಮವನ್ನು ಮಾಡುವಂಥ ಧರ್ಮಾತ್ಮರಿಗೆ ಸಂಸಾರದಲ್ಲಿ ಇರುವ ತನಕ ಧರ್ಮಾತ್ಮರಿಗೆ ಎಲ್ಲ ಸಂಸಾರದ ಪಂಚೇಂದ್ರಿಯ ಸುಖಗಳೆಲ್ಲವೂ ಸಹ ಆತನು ಪ್ರಯತ್ನ ಮಾಡದೇ ಪ್ರಾಪ್ತವಾಗ್ತದೆ. ಅದು ಪ್ರಯತ್ನ ಅವಶ್ಯಕತೆಯೇ ಇಲ್ಲ. ರೈತರು ನೀವೀಗ ಜೋಳ ಬೆಳಿತೀರಿಲ್ಲ, ಜೋಳ ಬೆಳೆಯುವಾಗ ಜೋಳದ ಕಣಿಕೆಗೆ ಬೆಳಿತೀರೋ ಜೋಳಕ್ಕಾಗಿ ಬೀಜ ಹಾಕ್ತಿರೋ? ಹಾಂ, ಜೋಳಕ್ಕಾಗಿ ಜೋಳದ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಿ ಬೀಜವನ್ನು ಹಾಕ್ತೀರಿ. ಜೋಳದ ತೆನೆ ಅಂತೂ ಬರ್ತೈತಿ, ಹಾಗೆ ಮತ್ತು ಕಣಿಕೆನೂ ಬರ್ತೈತಿ, ಅದ್ರಾಗ ಬರಂಗಿಲ್ಲ. ಮತ್ತು ಜೋಳ ಚಲೋ ಬಂದೈತಂದ್ರೆ ಕಣಿಕೆನೂ ಚಲೋ ಬರ್ತೈತಿ, ಮತ್ತು ಜೋಳ ಆಗಿಲ್ಲ ಅಂದ್ರೆ ಕಣಿಕೆನೂ ಇಲ್ಲ. ಕಣಿಕೆ ಅಂತೂ ಸಿಗ್ತೈತಿ. ಅದೇ ರೀತಿಯಾಗಿ ಸಂಸಾರದಲ್ಲಿರ್ತಕ್ಕಂಥ ಸುಖವೆಲ್ಲವೂ ಸಹ ಈ ಹುಲ್ಲಿಗೆ ಸಮಾನವಾದಂಥದ್ದಿದೆ. ಮತ್ತು ಧಾನ್ಯ ಏನಿದೆ ಇದು ಮೋಕ್ಷಕ್ಕೆ ಸಮಾನವಾದಂಥದ್ದಿದೆ. ಯಾರು ಮೋಕ್ಷದ ಅಪೇಕ್ಷೆಯಿಂದ ಧರ್ಮವನ್ನು ಮಾಡ್ತಾರೆ ಧರ್ಮಾತ್ಮರು, ಅಂಥವರು ಸಂಸಾರದಲ್ಲಿ ಇರುವ ತನಕ ಅವರಿಗೆಲ್ಲ ಸುಖಗಳು ಸಹ ಏನಾಗ್ತದೆ? ಪ್ರಾಪ್ತವಾಗ್ತದೆ. ಯಾವುದೇ ಇಚ್ಛೆಯನ್ನು ಅಪೇಕ್ಷೆಯನ್ನು ಪಡಬೇಕಾಗೇ ಇಲ್ಲ. ಧಮ್ಮಂ ಕಮ್ಮ ನಿರ್ಜರೆ. ಧರ್ಮವನ್ನು ಮಾಡೋ ಉದ್ದೇಶ ಏನು ಹೇಳ್ರಿ? ಕರ್ಮದ ನಿರ್ಜರಿಯಾಗಲಿ ಎನ್ನುವಂಥ ಭಾವದೊಂದಿಗೆ ಜಿನೇಂದ್ರ ಭಗವಂತರ ಅಭಿಷೇಕ ಪೂಜೆಯನ್ನು ಮಾಡೋದರಿಂದ ಬಹಳ ಪುಣ್ಯ ಆಗ್ತೈತಿ. ತಾವೆಲ್ಲ ಯಾವ ಧರ್ಮ ಪಾಲನೆ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಯಾವ ಧರ್ಮ ಐತಿ? ಶ್ರಾವಕ ಧರ್ಮ. ಯಾವ ಧರ್ಮ? ಶ್ರಮಣರಾಗಬಹುದು. ಮುಂದೆ ಹೋಗಿ ಶ್ರಾವಕರಾದವರೇ ಮುಂದೆ ಶ್ರಮಣರಾಗ್ತಾರೆ. ಶ್ರಮಣರೇನು ಮ್ಯಾಲಿಂದ ಉದುರ್ತಾರೇನಾ? ಹಾಗೆ ಶ್ರಮಣರನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿ ಎಲ್ಲೈತಿ? ಎಲ್ಲೈತಿ ಫ್ಯಾಕ್ಟ್ರಿ? ಎಲ್ಲೈತಿ? ಹಾಂ, ಎಲ್ಲಿ ಬೆಂಗಳೂರಾಗ ಐತೋ? ಎಲ್ಲೈತ್ರಿ? ದಿಲ್ಲಿದಾಗ ಐತಿ? ಎಲ್ಲೂ ಇಲ್ಲ. ಎಲ್ಲಿದಾವ? ಎಲ್ಲ ಊರಲ್ಲಿದಾವ. ಅಂದರೆ ಊರಲ್ಲಿ ಏನೋ ಶ್ರಾವಕ ಶ್ರಾವಿಕರು ಎಲ್ಲಿರ್ತಾರೆ ಅಲ್ಲೇ ಏನಾಗ್ತದೆ? ಶ್ರಾವಕ ಶ್ರಾವಿಕರಾದವರೇ ಮುಂದೆ ಹೋಗಿ ಮುನಿಗಳಾಗ್ತಾರೆ. ಉತ್ತಮವಾದಂಥ ಶ್ರಾವಕರಾದವರು ಏನಾಗ್ತಾರೆ? ಮುಂದೆ ಹೋಗಿ ಉತ್ತಮವಾದಂಥ ಮುನಿಗಳಾಗ್ತಾರೆ. ಪೈಲ ಶ್ರಾವಕರಾಗಬೇಕು. ಶ್ರಾವಕ ಧರ್ಮವನ್ನು ಯಾರು ಪಾಲನೆ ಮಾಡ್ತಾ ಇರ್ತಾರೆ ಮುಂದೆ ಹೋಗಿ ಶ್ರಮಣರಾಗಕ್ಕೆ ಸಾಧ್ಯ. ಆದರೆ ಶ್ರಾವಕ ಧರ್ಮನೂ ಇಲ್ಲ, ಶ್ರಮಣ ಧರ್ಮನೂ ಇಲ್ಲ ಅಂದರೆ ಮತ್ತೆ ಯಾವ ಧರ್ಮ ಇರ್ತೈತಿ ಅವ್ರ ಹತ್ರ? ಯಾವ ಧರ್ಮನೂ ಇಲ್ಲ, ಧರ್ಮನೇ ಇಲ್ಲ. ಅಲ್ಲಿ ಅಧರ್ಮ ಐತಿ, ಧರ್ಮ ಇಲ್ಲ. ಮತ್ತು ಧರ್ಮಾತ್ಮರಾಗಿ ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು. ಜೀವನದಲ್ಲಿ ಒಮ್ಮೆ ಏನು ಮಾಡ್ಬೇಕಂದ್ರೆ
ಈಗ ತಹಸೀಲ್ದಾರ್ ಆಫೀಸಿಗೆ ಎಲ್ಲ ಆಫೀಸರ್ ಕೈಯಲ್ಲಿ ಕಾಗದ ಹೋಗ್ತದಲ್ಲ, ಎಲ್ಲ ನೀವು ಅರ್ಜಿಗಳನ್ನ ಕಳಿಸ್ತೀರಲ್ಲ, ನಿಮ್ಗೆ ಕಳಿಸ್ದಾಗ ಅದು ಪಕ್ಕಾ ಕಾಗದ ಅನ್ನೋದು ಹೆಂಗೆ ಹೇಳ್ರಿ? ಸಿಕ್ಕಾ ಬಿದ್ದಾಗ ಕಾಗದ ಪಕ್ಕ ಆಯ್ತು ಅಂಥೇಳಿ ಹೆಂಗೆ ಆಗ್ತೈತದ? ಅಧಿಕಾರಿ ಸಿಕ್ಕ ಹಾಕಿದ್ರ ಅಂದ್ರೆ ಅದ ನಿಮ್ಮ ಕಾಗದ ಪಕ್ಕ ಐತಿ ಅಂತ ಅರ್ಥ. ಅಂದ್ರೆ ಸಿಕ್ಕ ಬಿದ್ದಿಲ್ಲ ಅಂದ್ರೆ ಅದಕ್ಕೆ ಕಾಗದ ಪಕ್ಕ ಇಲ್ಲ. ಮತ್ತು ನೀವು ಒಂದು ಸಿಕ್ಕ ಹೊಡ್ಕೋಬೇಕಲ್ಲ, ಧರ್ಮದ ಸಿಕ್ಕ ಹಾಕೋಬೇಕು. ಯಾವ ಸಿಕ್ಕ ಹೇಳ್ರಿ? ಧರ್ಮದ ಸಿಕ್ಕ ಹೊಡೆದ್ರಿ ಅಂದ್ರೆ ನೀವು ಧರ್ಮಾತ್ಮರಾಗ್ತೀರಿ. ಧರ್ಮದ ಸಿಕ್ಕ ಹೊಡೆದ್ರ ಮೇಲೆ ಸಂಸಾರದವ್ರು ಎಲ್ಲೂ ಹೋದರೂ ಸಹ ನಾಲ್ಕು ಗತಿಯಲ್ಲಿ ಎಲ್ಲಾದರೂ ಹೋಗಲಿ ಅವು ನೋಡ್ರಿ. ಧರ್ಮ ಸಿಕ್ಕ ಹಾಕಿದ ಮೇಲೆ ಅವರಿಗೆ ಆಯು ಪೂರ್ವದಲ್ಲಿ ಬಂದಾಗಿಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗೋರು. ಅವ್ರು ಎಲ್ಲಿ ಹೋಗ್ತಾರ? ಸ್ವರ್ಗದಾಗೆ ಹೋಗ್ತಾರೆ, ಮತ್ತು ಕೆಳಗಂತೂ ಹೋಗಂಗಿಲ್ಲ. ಇನ್ನು ಅವ್ರು ಸಿಕ್ಕ ಹೊಡೆದ ಪೂರ್ವದಲ್ಲಿ ನರಕಾಯು ಬಂದಾಗೈತಿ ಅಥವಾ ತಿರಿಯಂಚಾಯು ಬಂದಾಗೈತಿ, ಮನುಷ್ಯಾಯು ಬಂದಾಗೈತಂದ್ರೆ ಹೋಗೋಕೆ ಬೇಕಲ್ಲಿ, ಆವಾಗ ಅಲ್ಲಿಗೆ ಹೋಗಲೇಬೇಕಾಗ್ತೈತಿ. ಆದ್ರೆ ಯಾರಿಗೆ ಆಯು ಬಂದಾಗಿಲ್ಲ ಅವರು ಸೀದಾ ಸಿಕ್ಕ ಹೊಡೆದ ಮೇಲೆ ಎಲ್ಲಿ ಹೋಗ್ತಾರೆ? ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ. ಧರ್ಮಾತ್ಮರು ತಾವೆಲ್ಲರೂ ಯಾರಿದ್ದೀರಿ? ಯಾವ ಆತ್ಮರು? ಧರ್ಮಾತ್ಮರು. ಅಂದರೆ ಯಾವ ಧರ್ಮಾತ್ಮರಿದ್ದೀರಿ? ಶ್ರಾವಕ ಧರ್ಮವನ್ನು ಪಾಲನೆ ಮಾಡುವಂಥ ಆತ್ಮರು ತಾವೆಲ್ಲರೂ. ಹೌದಲ್ಲ? ಪಕ್ಕಾ ಮಾಡ್ಕೊಳ್ರಿ. ನಿಮ್ಮನ್ನೆಲ್ಲ ಮಹಾರಾಜರು ಬಂದು ಸಿಕ್ಕ ಹೊಡೆದಾರ. ಏನು ಮಾಡ್ಯಾರ ಹೇಳ್ರಿ? ಸಿಕ್ಕ ಹೊಡೆದು ಪಕ್ಕಾ ಮಾಡ್ಯಾರ. ಯಾರಿಗೆ ಪಕ್ಕಾ ಆಗಿಲ್ಲ, ಕಚ್ಚಾ ಇದ್ರಿ, ಪಕ್ಕಾ ಮಾಡ್ಕೊಳ್ರಿ. ಏನು ಮಾಡ್ಕೊಳ್ರಿ? ಭಾಳ ಉಪಕಾರ ಮಾಡ್ಯಾರ ಮಹಾರಾಜರು. ಮಾಡಿಲ್ಲ? ಉಪಕಾರ ಮಾಡ್ಯಾರಿಲ್ಲೋ? ಭಾಳ ಉಪಕಾರ ಮಾಡ್ಯಾರ ಮಹಾರಾಜರು. ನೇಮಸಾಗರ ಮಹಾರಾಜರು ಬಂದು ನಿಮಗೆ ಕಡ್ದು ಮೂರ್ತಿ ಮಾಡ್ಯಾರ. ನಿಮ್ಮನ್ನು ಏನು ಮಾಡ್ಯಾರ ಹೇಳ್ರಿ? ಧರ್ಮದ ಶ್ರಾವಕ ಮೂರ್ತಿ ಮಾಡ್ಯಾರ ನಿಮ್ಮನ್ನು. ಹಾಗೆ ಬಹಳ ದೊಡ್ಡ ಉಪಕಾರ ಇದೆ. ಮತ್ತು ಶಿಲ್ಪಿ ಇಲ್ಲದೇ ಕಲ್ಲು ತಾನಾಗಿ ಮೂರ್ತಿ ಆಗೋಲ್ಲ. ಯಾವಾಗ ಶಿಲ್ಪಿಗಳ ಕೈಗೆ ಸಿಕ್ಕಿದಾಗ ಮಾತ್ರ ಏನಾಗ್ತದದು? ಮೂರ್ತಿ ಆಗ್ತೈತಿ. ಆದ್ರೆ ಶಿಲ್ಪಿ ಆಗೋ ಯೋಗ್ಯ ಕಲ್ಲಾದ್ರೆ ಮಾತ್ರ ಆಗ್ತೈತಿ ಅದು. ಅದ ಚೇಣದ ಪೆಟ್ಟ ಸಹಿಸ್ಕೊಳ್ಬೇಕಲ್ಲ, ಹೊಡೆದು ಹೋಗ್ತೈತಂದ್ರೆ, ಪೆಟ್ಟು ಹೊಡೆದ್ರ ಹಿಸ್ಕೊಂಡು ಹೊಂಟೈತಂದ್ರೆ ಅದ ಮೂರ್ತಿ ಆಗ್ತೈತಿ? ಮೂರ್ತಿ ಆಗಂಗಿಲ್ಲ, ಮತ್ತು ಹಾಳಾಗಿ ಹೋಗ್ತಿತ್ತು. ಶಿಲ್ಪಿ ಶ್ರಮನೂ ವೇಸ್ಟ್. ಆದ್ರೆ ನೀವು ಮೂರ್ತಿ ಆಗೋಕೆ ಯೋಗ್ಯರಿ ಅಂದ್ರೆ ನೀವು ಭವಿರಿದ್ದೀರಿ. ಏನಿದ್ದೀರಿ? ಭವಿ ಜೀವಿಗಳಿದ್ದೀರಿ. ಮತ್ತು ನಿಮಗೆ ಏನಾಯಿತು? ನೀವು ಮಹಾರಾಜರ ಸಾನ್ನಿಧ್ಯ ಪ್ರಾಪ್ತವಾಯಿತು. ಮತ್ತು ಮಹಾರಾಜರ ನಿಮ್ಮನ್ನೇನು ಮಾಡಿದರು? ಕಡ್ದು ಮೂರ್ತಿ ಮಾಡ್ಯಾರ. ಅನಾದಿ ಕಾಲದ ಮಿಥ್ಯಾತ್ವವನ್ನು ಏನು ಉಲ್ಟಿ ಮಾಡಿಸಿದಾರ. ಏನು ಮಾಡ್ಯಾರ ಹೇಳ್ರಿ? ಎಲ್ಲ ಅನಾದಿ ಕಾಲದ ಮಿಥ್ಯಾತ್ವವನ್ನು ಉಲ್ಟಿಯನ್ನು ಮಾಡಿಸಿ ನಿಮ್ಮನ್ನು ಧರ್ಮಾತ್ಮರು ಅನ್ನುವಂಥ ಸಿಕ್ಕ ಹಿಡ್ದಾರ. ಏನು ಮಾಡ್ಯಾರ ಹೇಳ್ರಿ? ಸಿಕ್ಕ ಪಕ್ಕ ಇಟ್ಕೋಬೇಕು. ಇಟ್ಕೊಂಡ್ರಂದ್ರೆ ಮೋಕ್ಷ ಅಂತೂ ನಿಶ್ಚಿತ ನಿಮಗೆ ಪ್ರಾಪ್ತವಾಗ್ತದ. ಅಹಿಂಸಾ ಪರಮೋ ಧರ್ಮಕಿ.